ಆಡಳಿತಾಧಿಕಾರಿಗಳಿದ್ರೆ ಅಲ್ಲಿರ್ತಕ್ಕಂಥ ಶಾಸಕರಿಗೆ ಹುಲ್ಲುಗಾವು ಇದ್ದ ಹಾಗೆ. ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಯೋಜನೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದಿಂದ ಬಂದ್ರೆ ಆ ಯೋಜನೆಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಅವರು ನೋಟಿಸ್ ಬೋರ್ಡ್ ಹಾಕ್ಬೇಕು. ಅದು ಒಂದು ಸಾರ್ತಿ ಅಪ್ರೂವಲ್ ಆಗ್ಬಿಟ್ರೆ ಅಲ್ಲಿರ್ತಕ್ಕಂಥ ಜನರಿಗೆ ನಾವು ಉದ್ಯೋಗ ಕೊಡ್ಲೇಬೇಕಂತ ರೂಲ್ಸ್ ಇದೆ. ಹಿಂದೆ ಕೆಲಸ ಮಾಡಿದಂತವ್ರಿಗೆ ದುಡ್ಡು ಬಂದಿಲ್ವಲ್ಲ, ಅದನ್ನ ನಾನು ಆಕಸ್ಮಿಕವಾಗಿ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ರೆ ಕತ್ತು ಪಟ್ಟಿ ಕೇಳ್ತಾರೆ ಜನರು. ಮಹಾತ್ಮ ಗಾಂಧಿ ಹೇಳ್ತಾರೆ ಗ್ರಾಮೀಣ ಅಭಿವೃದ್ಧಿ, ಗ್ರಾಮೀಣ ಉದ್ಧಾರ ಆದ್ರೆ ಈ ದೇಶ ಉದ್ಧಾರ ಆಗುತ್ತೆ ಅಂತ. ಆದ್ರೆ ಗ್ರಾಮೀಣ ಉದ್ಧಾರ ಎಲ್ಲಿ ಆಗ್ತಾ ಇದೆ? ಆಡಳಿತದ ಚುಕ್ಕಾಣಿ ಹಿಡಿತ ನಿಯಂತ್ರಣ ಶಾಸಕರ ಕೈಯಲ್ಲಿ, ಅಧಿಕಾರಿಗಳ ಕೈಯಲ್ಲಿ ಇರಬೇಕು, ಜನರ ಕೈಗೆ ಹೋಗ್ಬಾರ್ದು. ಕೇಳ್ಬಿಟ್ರೆ ಏನ್ರಿ ಮಾಡೋದು, ನಾವು ಚುನಾವಣೆ ಮಾಡ್ತಿದ್ದೀವಿ ಅದ್ರ ಏನ್ ಮಾಡೋದು, ಹೈಕೋರ್ಟ್ ಅಲ್ಲಿ ಇದೆ ಅಲ್ವಾ, ಹೈಕೋರ್ಟ್ ಅವರು ಸುಪ್ರೀಂ ಕೋರ್ಟ್ ನವರು ಏನ್ ಮಾಡಕ್ಕಾಗತ್ತೆ ನಮ್ಗೆ? ಅಯ್ಯೋ ನಾವು ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ಟಿದೀವಿ, ಏನು ಮಾಡಕ್ಕಾಗೋದಿಲ್ಲ, ನಮ್ ತಪ್ಪಲ್ಲ ಅಂತ ರಾಜಕಾರಣಿಗಳು ಆಕಾಶ ತೋರಿಸ್ಕೊಂಡು ಕೂತ್ಕೊಂಡ್ಬಿಟ್ಟವ್ರೆ. ಆಯ್ತಾ, ಜನರ ಕೈಗೆ ಯಾವುದೇ ರೀತಿ ಅಧಿಕಾರ ಹೋಗ್ಬಾರ್ದು, ಅಧಿಕಾರದ ಪ್ರತಿ ನಿಯಂತ್ರಣವು ಸಹಿತ ನಮ್ಗೆ ಶಾಸಕರ ಕೈಯಲ್ಲಿರಬೇಕು, ಮಂತ್ರಿಗಳ ಕೈಯಲ್ಲಿರಬೇಕು, ಸರ್ಕಾರದ ಕೈಯಲ್ಲಿರಬೇಕು, ಅಧಿಕಾರಿಗಳ ಕೈಯಲ್ಲಿರಬೇಕು ಅನ್ನುವ ಒಂದು ದುರಭ್ಯಾಸ, ದುರಾಸೆ, ದುರಾಲೋಚನೆ. ಚುನಾವಣೆ ಆಗೋಗ್ಬಿಟ್ರೆ ಜನಪ್ರತಿನಿಧಿಗಳು ಬಂದುಬಿಟ್ರೆ ಪ್ರಶ್ನೆ ಮಾಡ್ತಾರೆ, ಎಲ್ಲಪ್ಪ ದುಡ್ಡು, ಸರ್ಕಾರದಿಂದ ಯಾವ ಯೋಜನೆ ಬಂದಿದೆ, ಎಲ್ಲಿ ಖರ್ಚಾಯ್ತು, ಹೇಗ್ ಖರ್ಚಾಯ್ತು, ಲೆಕ್ಕ ಕೊಡು ಅಂತ ಕೇಳ್ತಾರೆ. ಯಾವಾಗ ಜನ ಲೆಕ್ಕ ಕೇಳುವಂತ ಕೊಡುವಂತ ಕೇಳ್ತಾರೋ ಇವ್ರಿಗೆಲ್ಲರಿಗೂ ಸಂತೋಷ. ಆದ್ರಿಂದ ಯಾಕೆ ಚುನಾವಣೆನೇ ಬೇಡ, ಜನಪ್ರತಿನಿಧಿಗಳು ಬೇಡ, ಅವ್ರಿಗೆ ಅಧಿಕಾರ ಕೊಡೋದು ಬೇಡ, ನಾವು ಇದ್ದೀವಲ್ವಾ ಆಡಳಿತಾಧಿಕಾರಿಗಳನ್ನ ಇಟ್ಕೊಂಡು ನಡೆಸ್ತೀವಿ ಬಿಡಿ. ಇವತ್ತವರೆಗೂ ಒಂದು ಶೌಚಾಲಯಗಳಿಗೆ ನೆಟ್ಟಿಲ್ಲ ರೀ ಹಳ್ಳಿಗಳಲ್ಲಿ. ಇವಾಗ ಅವ್ರು ಚೆಂಬು ತಗೊಂಡು ಹೋಗ್ಬೇಕು, ರಾತ್ರಿ ಆಗೋದ್ರೆ ಹೆಣ್ಮಕ್ಳು ಕಾಯ್ತಾ ಇರಬೇಕು. ಇಂಥ ಒಂದು ಪರಿಸ್ಥಿತಿ ಇದೆ ಅಲ್ವಾ ಇವಾಗ. ಎಷ್ಟೋ ಊರುಗಳಲ್ಲಿ ನೀರಿಲ್ಲ, ಎಷ್ಟೋ ಊರುಗಳಲ್ಲಿ ಕರೆಂಟ್ಗಳಿಲ್ಲ, ಎಷ್ಟೋ ಊರುಗಳಲ್ಲಿ ಇರ್ತಕ್ಕಂಥವ್ರಿಗೆ ಉದ್ಯೋಗ ಇಲ್ಲ. ಏನು ಸರ್ಕಾರ ಕೊಡ್ತಕ್ಕಂಥ ಒಂದು 5 ಕೆಜಿ ಅಕ್ಕಿ ತಿನ್ಕೊಂಡ್ ಬದುಕ್ಬೇಕಾ? ಯಾವ ತಿಂತಾನೆ? ಒಂದು ತಿಂಗಳಿಗೆ 5 ಕೆಜಿ ಅಕ್ಕಿಯಲ್ಲಿ ಬದುಕಿ ತೋರಿಸಿ ನೋಡೋಣ. ಉದ್ಯೋಗ ಇಲ್ಲ ರೀ ಜನರಿಗೆ. ಹೋಗ್ಲಿ ಶಿಕ್ಷಣ ಕೊಡ್ತೀರಾ, ಶಿಕ್ಷಣ ನೆಟ್ಟಿಗೆ ಕೊಡ್ತಾ ಇಲ್ಲ. ಹೋಗ್ಲಿ ನೀಟ್ ಎಕ್ಸಾಮ್ ಅನ್ನ ನೀಟಾಗಿ ಮಾಡಿದ್ರ, ಅದು ಸಹಿತ ಇಲ್ಲ. ಪೇಪರ್ ಲೀಕ್ ಮಾಡಿದ್ರಿ, ಅದನ್ನು ಮಾಡ್ಕೊಂಡ್ರಿ, ಅದರಿಂದ ದುಡ್ಡು ಮಾಡ್ಕೊಂಡ್ರಿ. ಹಾಗಾದ್ರೆ ಏನ್ ಮಾಡ್ಬೇಕ್ರಿ? ಇವತ್ತವರೆಗೂ 25 ಯುವಕ ಯುವತಿಯರು ಆತ್ಮಹತ್ಯೆ ಮಾಡ್ಕೊಂಡ್ರು ನೀಟ್ ಎಕ್ಸಾಮ್ ನಲ್ಲಿ ನಿಂತಿದ್ದಕ್ಕೆ, ಪೇಪರ್ ಔಟ್ ಆಗಿದ್ದಕ್ಕೆ. ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ವರ್ಷಾನು ಗಂಟೆಗಳ ಕಾಲ ಓದಿರ್ತಾರೆ, ಇದ್ದಕ್ಕಿದ್ದಂಗೆ ಪರೀಕ್ಷೆನೇ ಇಲ್ಲ ಅಂತಂದು ಬಿಟ್ರೆ ಹೆಂಗ್ರಿ ಆಗುತ್ತೆ? ಅಂದ್ರೆ ಏನಂತ ತಿಳ್ಕೊಂಡಿದ್ರ? ಈ ನನ್ನ ಮಕ್ಕಳು ಅನ್ಪಡ್ ಜನ ಇದಾರಲ್ಲ, ಅತ್ಯಂತ ಕಡಿಮೆ ಓದಿರ್ತಕ್ಕಂಥ ಜನಪ್ರತಿನಿಧಿಗಳು ಇದ್ದಾರಲ್ಲ, ಇವರು ಮಾಡ್ತಕ್ಕಂಥ ದರಿದ್ರ ಕೆಲಸ ಇದು. ಮಕ್ಕಳ, ಅದು ಸಹಿತ ಯುವಕರ, ವಿದ್ಯಾರ್ಥಿಗಳ ಜೀವನದ ಭವಿಷ್ಯದ ಜೊತೆಗೆ ಆಟ ಆಡ್ತಾ ಇದ್ದಾರಲ್ಲ, ಇವ್ರನ್ನ ಮೊದಲು ಗುಂಡಿ ಕೊಲ್ಬೇಕಾಗತ್ತೆ. ಪ್ರಿಯ ವೀಕ್ಷಕರೇ, ಪೀಪಲ್ ಟಿವಿಯ ಮತ್ತೊಂದು ಪಾಡ್ಕಾಸ್ಟ್ಗೆ ತಮಗೆಲ್ಲ ಸ್ವಾಗತ. ನಾನು ಹನುಮಂತ ಹಾಲಗಿರಿ. ನಮ್ಮ ಜೊತೆಗಿದ್ದಾರೆ ರಂಗಕರ್ಮಿ, ರಾಜಕೀಯ ವಿಶ್ಲೇಷಕರಾದ ಶಶಿಕಾಂತ್ ಹೇಳಿ. ಸರ್ ನಮಸ್ಕಾರ. ಸ್ಥಳೀಯ ಸಂಸ್ಥೆಗಳಿಗೆ ಅಂದ್ರೆ ಏನು, ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, BBMP, ಈ ರೀತಿ ಪುರಸಭೆ, ಇವೆಲ್ಲವುಗಳಿಂದ ಕನಿಷ್ಠ 6 ವರ್ಷಗಳಿಂದ ಯಾವುದೇ ರೀತಿಯ ಎಲೆಕ್ಷನ್ ನಡೆದಿಲ್ಲ. ಯಾವ್ಯಾವುದು ಎಷ್ಟೆಷ್ಟು ನಡೆದಿಲ್ಲ ಅಂತ ಒಂದು ನೋಡ್ಕೊಂಡ್ಬಿಡೋಣ. 5950 ಗ್ರಾಮ ಪಂಚಾಯಿತಿ ನಮ್ಮ ಕರ್ನಾಟಕದಲ್ಲಿ 5950 ಗ್ರಾಮ ಪಂಚಾಯತಿಯಲ್ಲಿ ಇದುವರೆಗೆ ಇಲೆಕ್ಷನ್ ನಡೆದಿಲ್ಲ, ಅಲ್ಲಿ ಯಾವುದೇ ಜನಪ್ರತಿನಿಧಿಗಳಿಲ್ಲ. ಆಮೇಲೆ 176 ತಾಲೂಕ್ ಪಂಚಾಯತಿಗಳು, 30 ಜಿಲ್ಲಾ ಪಂಚಾಯತಿಗಳು, 59 ನಗರಸಭೆಗಳು, 116 ಪುರಸಭೆಗಳು, BBMP, ಇಲ್ಲೆಲ್ಲೂ ಕೂಡ ಕಳೆದ 6 ವರ್ಷಗಳಿಂದ ಯಾವುದೇ ರೀತಿ ಚುನಾವಣೆ ನಡೆದಿಲ್ಲ. ಇಲ್ಲೆಲ್ಲ ಸರ್ಕಾರಿ ಅಧಿಕಾರಿಗಳು ಮತ್ತು ನಮ್ಮ ಏನು ರಾಜ್ಯ ಸರ್ಕಾರದ ಪ್ರತಿನಿಧಿಗಳು, ಇವರು ಮಾತ್ರ ಆಡಳಿತ ಮಾಡ್ತಿರೋದು. ಈ 6 ವರ್ಷಗಳ ಅವಧಿಯಲ್ಲಿ ಎಷ್ಟೆಲ್ಲ ಗೋಲ್ಮಾಲ್ಗಳು ನಡೆದಿರ್ಬೋದು, ಯಾಕೆ ಈ ಡಿಲೇ ಆಯಿತು? ಮತ್ತು ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಹಲವಾರು ಸಭೆ ಏನು ಸುಪ್ರೀಂ ಕೋರ್ಟ್ ತಪರಾಕಿ ಹಾಕಿದರೂ ಕೂಡ ಇದುವರೆಗೆ ನಡೆದಿಲ್ಲ. ಈಗಲಾದರೂ ಸರ್ಕಾರ ಏನು ನಮ್ಮ ಹೊಸ ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಈಗಲಾದರೂ ಇವರು ಈ ಸ್ಥಳೀಯ ಸಂಸ್ಥೆಗಳ ಇಲೆಕ್ಷನ್ ನಡೆಸ್ತಾರಾ? ಈ ಎಲ್ಲ ವಿಚಾರಗಳ ಕುರಿತು ಮಾತಾಡೋಣ. ಸರ್ ನಮಸ್ಕಾರ. ಸರಿ, ಯಾಕೆ ಡಿಲೇ ಆಗಿರ್ಬೋದು? ಇಷ್ಟೊಂದು ಗ್ರಾಮ ಪಂಚಾಯತಿಗಳು, ಇಷ್ಟೊಂದು ಒಟ್ಟು ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಇಲೆಕ್ಷನ್ ನಡೆದೇ ಇರೋದಕ್ಕೆ ಏನು ಡಿಲೇ? ವಿಳಂಬ ಆಗಿಲ್ಲ, ವಿಳಂಬ ಮಾಡಲಾಗಿದೆ, ಉದ್ದೇಶಪೂರ್ವಕವಾಗಿ ಮಾಡಲಾಗಿದೆ. ಉದ್ದೇಶಪೂರ್ವಕ, ಯಾವುದೇ ತಾಂತ್ರಿಕ ತೊಂದರೆ ಇಲ್ಲ, ಯಾವುದೂ ಇಲ್ಲ. ಉದ್ದೇಶಪೂರ್ವಕವಾಗಿ ಇಲ್ಲಿ ಚುನಾವಣೆಗಳು ಸ್ಥಳೀಯ ಸಂಸ್ಥೆಗಳಲ್ಲಿ ನಡೀಬಾರ್ದು. ಯಾಕಂದ್ರೆ ಒಂದು ಸರ್ಕಾರ ಅಲ್ಲ ಇದು,
ಎಲ್ಲಾ ಸರ್ಕಾರಗಳು ಸಹಿತ ಬಿಜೆಪಿ ಸರ್ಕಾರ ಇತ್ತು, ಯಡಿಯೂರಪ್ಪನವ್ರ ಸರ್ಕಾರ ಇತ್ತು, ಶೆಟ್ಟರ್ ಅವ್ರ ಸರ್ಕಾರ ಇತ್ತು, ಸದಾನಂದ ಅವ್ರ ಸರ್ಕಾರ ಇತ್ತು, ಅದಾದ್ಮೇಲೆ ಮತ್ತೆ ಸಿದ್ದರಾಮಯ್ಯನವ್ರ ಸರ್ಕಾರ ಬಂತು. ಸೊ ಈ ಎಲ್ಲಾ ಸರ್ಕಾರಗಳು ಇದ್ದಾಗೂ ಸಹಿತ ಯಾರಾದರೂ ಒಂದು ಸರ್ಕಾರದವರು ಆಯ್ತಪ್ಪ ಇಲ್ಲಿ ಇರ್ತಕ್ಕಂತ ಒಂದು ಚುನಾವಣೆಗಳನ್ನ ಮಾಡ್ಬಿಡೋಣ ಅನ್ನುವಂತ ಒಂದು ಮನಸ್ಥಿತಿ ಇಲ್ಲ. ಲಾಸ್ಟ್ ಯಾವ ಇಶ್ವಿಲ್ ನಡೆದಿರೋದು? 2020 ಲಾಸ್ಟ್ ಮುಗಿದೋಯ್ತು. 20ರಿಂದ 26 2020 ಮುಗಿದೋಯ್ತು. ಅದಾದ್ಮೇಲೆ ಇವತ್ತಿನವರೆಗೂ ಯಾವ ಜನಪ್ರತಿನಿಧಿಗಳು ಎಲ್ಲೂ ಇಲ್ಲ. ಈ ರೀತಿಯಲ್ಲಿ ಬೇರೆ ರಾಜ್ಯಗಳು ಹಿಂಗೆ ಆಗಿದೆಯಾ ಅಥವಾ ನಮ್ಮ ಕರ್ನಾಟಕದಲ್ಲಿ ಮಾತ್ರ? ಇಡೀ ಭಾರತದಲ್ಲೇ ಮೊಟ್ಟ ಮೊದಲನೇದ್ದು ಇಷ್ಟೊಂದು ದೀರ್ಘವಾಗಿ ವಿಳಂಬ ಆಗಿರ್ತಕ್ಕಂಥದ್ದು ಇಡೀ ದೇಶದಲ್ಲೇ. ಇದರಲ್ಲೂ ಸಹಿತ ನಾವು ದಾಖಲೆ ಮಾಡ್ಬಿಟ್ಟಿದೀವಿ ಕರ್ನಾಟಕದವರು. ಸೊ ಇಲೆಕ್ಷನ್ ಮಾಡೋದಕ್ಕೆ ಒಂದು ಮಾತು ಹೇಳಿದ್ರಿ ನೀವು, ವಿಳಂಬ ಮಾಡಲಾಗಿದೆ ಅಂತ. ಅಂದ್ರೆ ಇವರೇನು ಈಗಿನ ಸರ್ಕಾರದ ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಅವ್ರಿಗೆ ಮೇಯ್ಲಿಕ್ಕೆ ಒಂದು ಹುಲ್ಗಾವಲು ಬೇಕಾಗಿತ್ತಾ? ಅಂದ್ರೆ ಅವ್ರಿಗೇನಾದ್ರು ಆ ಥರ ಗೋಲ್ಮಾಲ್ಗಳು ಮಾಡೋ ಉದ್ದೇಶ ಇದ್ರ ಹಿಂದಿತ್ತ? ಯಾಕೆ ವಿಳಂಬ ಮಾಡಿದ್ರು? ಆಡಳಿತಾಧಿಕಾರಿಗಳಿದ್ರೆ ಅಲ್ಲಿರ್ತಕ್ಕಂಥ ಶಾಸಕರಿಗೆ ಹುಲ್ಲುಗಾವಲಿದ್ದ ಹಾಗೆ ಅದು. ಅವರು ಆಡಳಿತಾಧಿಕಾರಿಗಳನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಅಲ್ಲಿರ್ತಕ್ಕಂಥ ಯಾವ ರೀತಿಯಾದಂಥ ಯೋಜನೆಗಳನ್ನ ನೀವು ಗ್ರಾಮೀಣ ಪ್ರದೇಶಕ್ಕೆ ಕೊಡ್ತೀರೋ ಅವುಗಳ ಯೋಜನೆಗಳಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ಗಳನ್ನು ನುಂಗಬೇಕು, ಎಷ್ಟು ಪರ್ಸೆಂಟ್ ಅವ್ರಿಗೆ, ಎಷ್ಟು ಪರ್ಸೆಂಟ್ ಮೇಲಾಧಿಕಾರಿಗಳಿಗೆ, ಅದೆಷ್ಟು ಪರ್ಸೆಂಟು ಶಾಸಕರಿಗೆ, ಈ ರೀತಿಯಾದಂಥದ್ದು ಯಾವ ಜನರಿಗೆ ಉಪಯೋಗ ಆಗಲಿಕ್ಕೆ ಬಿಡುಗಡೆ ಮಾಡಿದಂಥ ಹಣ ಅದನ್ನು ಹೇಗೆ ವಾಪಸ್ ತೆಗೆದುಕೊಳ್ಬೇಕು, ನುಂಗಬೇಕು ಅಂತ ಒಂದು ಯೋಜನೆಗಳನ್ನು ಇವರೆಲ್ಲ ಮಾಡ್ಕೊಂಡಿಟ್ಟಿರ್ತಾರೆ. ಆಕಸ್ಮಿಕವಾಗಿ ಜನಪ್ರತಿನಿಧಿಗಳು ಇದ್ರು ಅಂತಂದ್ರೆ ತಾಲೂಕ್ ಪಂಚಾಯತಿಯಲ್ಲಿ ಅಥವಾ ಗ್ರಾಮ ಪಂಚಾಯತಿಯಲ್ಲಿ ಇದ್ರೆ ಅವಾಗ ಏನಾಗ್ಬಿಡುತ್ತೆ, ಅಲ್ಲಿ ಪ್ರಶ್ನೆ ಮಾಡ್ತಾರೆ ಸದಸ್ಯರು, ಅಲ್ಲಿ ಕೂತಿರೋರೆಲ್ಲ, ಯಾಕೆ ಅಷ್ಟು ಖರ್ಚಾಯ್ತು, ಯಾಕೆ ಇಷ್ಟು ಖರ್ಚಾಯ್ತು ಅಂತ ಪ್ರಶ್ನೆ ಮಾಡ್ತಾರೆ. ಕ್ವಾಲಿಟಿ ಪ್ರಶ್ನೆ ಮಾಡ್ತಾರೆ, ಬಂದಿರೋ ದುಡ್ಡು ಎಲ್ಲೋಯ್ತು ಅಂತ ಪ್ರಶ್ನೆ ಮಾಡ್ತಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಯೋಜನೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದಿಂದ ಬಂದ್ರೆ ಆ ಯೋಜನೆಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಅವರು ನೋಟಿಸ್ ಬೋರ್ಡ್ ಅಲ್ಲಿ ಹಾಕ್ಬೇಕು. ಯಾವ ಟೆಂಡರ್ ಅನ್ನ ಯಾರಿಗೆ ಕೊಟ್ಟಿದ್ದೀರಿ, ಎಷ್ಟು ಅವಧಿಯಲ್ಲಿ ಅದನ್ನು ಮಾಡ್ತಾರೆ, ಅವುಗಳನ್ನ ಕಸ ನಿರ್ವಹಣೆ ಇರ್ಬೋದು, ರಸ್ತೆ ನಿರ್ವಹಣೆ ಇರ್ಬೋದು, ಒಳಚರಂಡಿ ನಿರ್ವಹಣೆ ಇರ್ಬೋದು, ಅಥವಾ ಯಾವುದಾದ್ರೂ ಅಭಿವೃದ್ಧಿ ಕೆಲಸಗಳು ಇರಬಹುದು, ಅವುಗಳನ್ನ ಹೇಗೆ ಮಾಡಿದ್ರಿ ಅಂತ ಒಂದು ಡಿಸ್ಕಸ್ ಮಾಡ್ತಾರೆ. ಈಗ ಉದಾಹರಣೆಗೆ ಒಂದು ನರೇಗಾ ಅಂತ ಯೋಜನೆ ಇತ್ತು. ಆ ನರೇಗಾ ಯೋಜನೆ ಏನಾಯ್ತು, ಅವರು ಅಲ್ಲಿ ಜನಪ್ರತಿನಿಧಿಗಳ ಸಭೆ ಜನಪ್ರತಿನಿಧಿಗಳು ಮೊದಲು ಜನರ ಸಭೆ ಕರಿಬೇಕು, ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಸಭೆ ಕರಿಬೇಕು. ಗ್ರಾಮ ಸಭೆಯಲ್ಲಿ ಹೇಳ್ಬೇಕು, ಜನರು ಏನು ಕೇಳ್ಬೇಕು, ಏನಪ್ಪ ಬೇಕು ನಮ್ಮೂರಿಗೆ, ನೋಡಪ್ಪ ನಮ್ಮೂರಿಗೆ ಆ ರಸ್ತೆ ಕೆಟ್ಟು ಹೋಗ್ಬಿಟ್ಟಿದೆ, ನಮ್ಮೂರಲ್ಲಿ ಕೆರೆ ಹೂಳು ತುಂಬ ಹೋಗ್ಬಿಟ್ಟಿದೆ, ಇವುಗಳನ್ನ ತೆಗಿಬೇಕಾಗಿದೆ, ಅಲ್ಲೆಲ್ಲೋ ಇಂಗುಗುಂಡಿ ಮಾಡಬೇಕಾಗಿದೆ. ಇವುಗಳನ್ನ ಯೋಚನೆ ಮಾಡಿ ಅಲ್ಲಿರ್ತಕ್ಕಂಥ ಸದಸ್ಯರು ಮತ್ತು ಅಧ್ಯಕ್ಷರು ಏನ್ ಮಾಡ್ತಾರೆ, ಚರ್ಚೆ ಮಾಡ್ತಾರೆ. ಪ್ರಿಯಾರಿಟಿ ಬೇಸಲ್ಲಿ ಯಾವ್ದು ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೊಂದು ಕಾರ್ಯಯೋಜನೆ ಅಂತ ಮಾಡ್ತಾರೆ. ಆ ಕಾರ್ಯಯೋಜನೆ ಇರ್ತಕ್ಕಂಥದ್ದು ಅಲ್ಲಿ ಯಾರೋ PDO ಇನ್ಯಾರೋ ಇರ್ತಾರೆ, ಅವನು ಅದನ್ನ ಮಾಡಿಬಿಟ್ಟು ಅಲ್ಲಿರ್ತಕ್ಕಂಥ ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಅಲ್ಲಿ ಅದು ಏನಾಗುತ್ತೆ, ಈ ಗ್ರಾಮಕ್ಕೆ ಇಷ್ಟು ಕಾರ್ಯಯೋಜನೆ ಇದೆ, ಇಷ್ಟು ಹಣಕಾಸು ಬೇಕಾಗಿದೆ, ಅದಕ್ಕೆ ಇದನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳ್ತಾರೆ. ಅದು ಒಂದು ಸಾರ್ತಿ ಅಪ್ರೂವಲ್ ಆಗ್ಬಿಟ್ರೆ ಅಲ್ಲಿರ್ತಕ್ಕಂಥ ಜನರಿಗೆ ನಾವು ಉದ್ಯೋಗ ಕೊಡಲೇಬೇಕು ಅಂತ ರೂಲ್ಸ್ ಇದೆ. ಕನಿಷ್ಠ 100 ದಿನಗಳು ಕೊಡಬೇಕು ಅಂತಿದೆ. ಆವಾಗ ಅಂದ್ರೇನು, ಗ್ರಾಮ ಸಭೆಯಲ್ಲಿ ಜನರ ಪಾಲ್ಗೊಳ್ಳುವಿಕೆಯ ಮೂಲಕ ಅಲ್ಲಿ ಇರ್ತಕ್ಕಂಥ ಒಂದು ನರೇಗಾ ಯೋಜನೆ ಅಂದ್ರೆ ಒಂದು ಕನಿಷ್ಠವಾದಂತ ಕೆಲಸದ ಭದ್ರತೆಯನ್ನ ಕೊಡ್ಲಿಕ್ಕೆ ಇರ್ತಕ್ಕಂಥ ಯೋಜನೆ ಆಗ್ತಿತ್ತಲ್ವಾ. ಇವಾಗ 5 ವರ್ಷದಿಂದ 6 ವರ್ಷದಿಂದ ಯಾರು ಜನಪ್ರತಿನಿಧಿಗಳಿಲ್ಲ, ಗ್ರಾಮ ಸಭೆಗಳನ್ನ ಮಾಡೋರಿಲ್ಲ. ಮಾಡಿದೀವಿ ಅಂತ ಇವರು PDOಗಳು ಬರೀತಾರೆ. ಹಂಗೂ ಆಗಿರ್ಬೋದು, ಹಂಗೆ ಆಗಿದಾವೆ. ಇವಾಗವರೆಗೂ ಸಹಿತ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ತಕರಾರಿದೆ. ಅವ್ರು ಹೋಗಿ ನರೇಗಾ ಹೋಗ್ಬಿಟ್ರು, ಜಿ ರಾಮ್ಜಿ ಅಂತ ಮಾಡಿದ್ದಾರೆ, ಬದಲಾಯಿಸಿದ್ದಾರೆ. ಪ್ರತಿ ಸಲ ಸರ್ಕಾರ ಬದಲಾಯಿಸಿದಾಗ ಹೆಸರು ಬದಲಾಯಿಸ್ತಾ ಇರ್ತಾವೆ. ಸರ್ಕಾರ ಬದಲಾಯಿಸಿದ್ದಿಲ್ಲ, ಅದು ನರೇಗಾನೇ ಇತ್ತು ಎಲ್ಲಿವರೆಗೂ, ನಮ್ಮ ಮನಮೋಹನ್ ಸಿಂಗ್ ಅವ್ರು ಇರೋವರೆಗೂ. ಅದು ಆದ್ಮೇಲೆ ಇವರು ಏನ್ ಮಾಡಿದ್ರು, ಬಿಜೆಪಿ ಅವ್ರು ಬಂದ್ಮೇಲೆ ಬದಲಾಯಿಸಿದ್ರು. ಸರಿ ಬದಲಾಯಿಸಪ್ಪ, ನೌಕರಿ ಕೊಟ್ಟರೆ ಇವತ್ತವರೆಗೂ ಇಲ್ವಲ್ಲ, ಯೋಜನೆ ನಿಂತೋಗಿದೆಯಲ್ವಾ. ಇವಾಗ ಯೋಜನೆ ಶುರು ಮಾಡ್ತೀನಿ ಅಂತ ಹೇಳ್ತಾರೆ, ಅನುದಾನ ಎಲ್ಲಿ? ಹಿಂದೆ ಕೆಲಸ ಮಾಡಿದಂತವ್ರಿಗೆ ದುಡ್ಡು ಬಂದಿಲ್ವಲ್ಲ. ಅದನ್ನ ನಾನು ಆಕಸ್ಮಿಕವಾಗಿ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ರೆ ಕತ್ತು ಪಟ್ಟಿ ಕೇಳ್ತಾರೆ ಜನರು, ನೋಡಯ್ಯ ನಾನು ಕೆಲಸ ಮಾಡಿದೀನಿ, ನನ್ನ ದುಡ್ಡು ಎಲ್ಲಿ ಅಂತ ಕೇಳ್ತಾರೆ. ನೀನ್ ಕೊಡು ನನಗೆ ಅಲ್ವಾ. ಸೊ ಆದ್ದರಿಂದ ಜನರಿಗೆ ಈಗ ಧ್ವನಿಯೇ ಇಲ್ಲ, ವಯಸ್ಸೇ ಇಲ್ಲ. ಏನು ಅಂತಂದ್ರೆ ನನ್ನ ಕೆಲಸ ಮಾಡ್ಬೇಕಾಗಿದೆ, ನನ್ನ ಗ್ರಾಮದ ಕೆಲಸ ಮಾಡ್ಬೇಕಾಗಿದೆ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಇಲ್ಲ. ದುಡ್ಡು ಬಂತು ಎಲ್ಲಿ ಹೋಯ್ತು, ಎಲ್ಲಿ ಯಾರಿಗೂ ಗೊತ್ತಿಲ್ಲ. ಸೊ ಇಂಥ ಪರಿಸ್ಥಿತಿ ಇದ್ದಾಗ ಗ್ರಾಮ ಪಂಚಾಯತಿಯಲ್ಲಿ, ಯಾಕಂದ್ರೆ ಮಹಾತ್ಮ ಗಾಂಧಿ ಹೇಳ್ತಾರೆ, ಗ್ರಾಮೀಣ ಅಭಿವೃದ್ಧಿ, ಗ್ರಾಮೀಣ ಉದ್ಧಾರ ಆದ್ರೆ ಈ ದೇಶ ಉದ್ಧಾರ ಆಗುತ್ತೆ ಅಂತ. ಆದ್ರೆ ಗ್ರಾಮೀಣ ಉದ್ಧಾರ ಎಲ್ಲಿ ಆಗ್ತಾ ಇದೆ?
ಇರೋದು ಇಷ್ಟು, ಒಂದು ನರೇಗಾದಿಂದ ಒಂದಿಷ್ಟು ಕೆಲಸದ ಭದ್ರತೆ ಇತ್ತು, ಆಹಾರ ಭದ್ರತೆ ಇತ್ತು. ಹೌದು. ಈಗೆಲ್ಲಾನು ಒಡೆದಾಕ್ಬಿಟ್ಟು ನಾವು ಕೆಲಸನೂ ಇಲ್ಲ, ಗೂಳೆ ಹೋಗ್ತಾ ಇದ್ದಾರೆ ಜನರು, ಅಲ್ಲಿ ವೃದ್ಧಾಶ್ರಮಗಳಾಗ್ತಾ ಇದ್ದಾವೆ ಹಳ್ಳಿಗಳು. ಸೊ ಇಂಥ ಸಂದರ್ಭದಲ್ಲಿ ಯಾಕ್ರೆ ನೀವು ಇಲ್ಲಿಗತ್ತವರೆಗೂ ಚುನಾವಣೆ ಮಾಡಿಲ್ಲ? ಪ್ರಶ್ನೆ ಕೇಳಿ. ಕೆಲವು ಜನ ಹೈಕೋರ್ಟ್ಗೆ ಹೋದ್ರು, ಸುಪ್ರೀಂ ಕೋರ್ಟ್ಗೆ ಹೋದ್ರು, ಕೋರ್ಟ್ಗಳು ಆದೇಶ ಮಾಡಿದ್ವು. ಏನು ಆದೇಶ ಮಾಡಿದ್ರು? ಚುನಾವಣೆ ಮಾಡ್ರಪ್ಪ ಅಂತ. ಚುನಾವಣೆ ಮಾಡಲಿಲ್ಲ. ಹೋದ್ರು ಸರ್ಕಾರದವರು, ಹೋಯ್ತು ಆಯೋಗ, ಚುನಾವಣಾ ಆಯೋಗ. ಅಯ್ಯೋ ಸಾರ್, ಇವಾಗ ಮಾಡೋಕ್ಕಾಗೋದಿಲ್ಲ ನಮಗೆ. ಯಾಕೆ ಮಾಡೋಕ್ಕಾಗೋದಿಲ್ಲ? ಯಾಕಂದ್ರೆ ನಮ್ಮ ಹತ್ರ ಜನಸಂಪನ್ಮೂಲಗಳಿಲ್ಲ. ಎಲ್ಲರೂ ಜನಗಣತಿಯಲ್ಲಿ ಬ್ಯುಸಿಯಾಗಿದ್ದಾರೆ. SIR ಅಂತ ಬಿಟ್ಟು ಮತದಾರರ ಪಟ್ಟಿ ಪರಿಷ್ಕರಣೆ ಇದೆಯಲ್ಲ, ಅದರಲ್ಲಿ ತುಂಬಾ ಬ್ಯುಸಿಯಾಗಿದ್ದಾರೆ. ಇವಾಗ ನಮ್ಗೆ ಸಂಪನ್ಮೂಲಗಳಿಲ್ಲ, ಜನರಿಲ್ಲ. ಆದ್ದರಿಂದ ನಾವು ಇವಾಗ ಮಾಡ್ಲಿಕ್ಕಾಗೋದಿಲ್ಲ. ಆಯ್ತಪ್ಪ, ಜೂನ್ 30 ಆಗ್ಲಿಲ್ವಾ? ಈ ಕೊನೆಯದಾಗಿ ಒಂದು ಡೇಟ್ ಕೊಡ್ತೀನಿ ನಿಮಗೆ, ಆಗಸ್ಟ್ 31. ಅಷ್ಟರಲ್ಲಿ ನೀವು ಚುನಾವಣೆ ಮಾಡಲೇಬೇಕು 2026 ಅಂತ ಹೇಳ್ತಾ ಆಗಸ್ಟ್ 31 ಒಳಗಡೆ ಮಾಡ್ಬೇಕು ನೀವು. ಬಟ್ ಇನ್ನೂ ಏನು ತಯಾರಿಲ್ಲ, ಇನ್ನೂವರೆಗೂ ಏನು ಇಲ್ಲ, ಯಾವುದೇ ಮಾಡ್ತಾ ಇಲ್ಲ. ಬರೀ ಮತ್ತೆ ನೆಪಗಳನ್ನ ಹೇಳ್ತಾ ಇದ್ದಾರೆ. ಏನು ಜೂನ್ ಜುಲೈ ಆಗಸ್ಟ್ ಏನೋ ಮಳೆಗಾಲ, ಏನೋ ಒಂದು ನೆಪಗಳು ಒಟ್ಟು. ಇನ್ನು ಇದ್ರದತ್ರ ನೀವು ಕೇಳಲೇಬೇಡಿ. ಯಾವ್ದು ಹೇಳಿ? ಅಲ್ಲ, ವಿಳಂಬ ಆಗ್ಲಿಕ್ಕೆ ಕಾರಣಗಳೇನು ಅಂತ. ಕಾರಣ ಅಂತ ಹೇಳಿದ್ನಲ್ಲ ನಿಮ್ಗೆ, ಒಂದು ಲೂಟಿ ಹೊಡೆಯೋದು ಒಂದೇ, ಒಂದು ಭ್ರಷ್ಟಾಚಾರ ಮಾಡೋದು, ಇದೇ ಮೊದಲನೇ ಕಾರಣ. ಎರಡನೇ ಕಾರಣ ಇನ್ನೇನು ಇಲ್ಲ. ಆಡಳಿತದ ಚುಕ್ಕಾಣಿ ಹಿಡಿತ ನಿಯಂತ್ರಣ ಶಾಸಕರ ಕೈಯಲ್ಲಿ, ಅಧಿಕಾರಿಗಳ ಕೈಯಲ್ಲಿ ಇರಬೇಕು, ಜನರ ಕೈಗೆ ಹೋಗಬಾರ್ದು. ಇಷ್ಟೇ. ಸೊ ಆದ್ದರಿಂದ ಬೆಂಗಳೂರು ನಗರ ಪಾಲಿಕೆ ಹುದ್ದೆ ನೀವು ತೆಗೆದುಕೊಳ್ಳಿ. BBMP ಅಂತ ಇತ್ತಲ್ವಾ? 2020ಕ್ಕೆ ಅದರ ಅವಧಿ ಮುಗಿತಲ್ವಾ? 2020ರಿಂದ ಇವತ್ತವರೆಗೂ 6 ವರ್ಷ ಆಯ್ತಲ್ವಾ? ಯಾಕೆ ಇವತ್ತವರೆಗೂ ಎಲೆಕ್ಷನ್ ಮಾಡಿಲ್ಲ? ಪ್ರತ್ಯೇಕವಾದಂತಹ ನಗರಸಭೆಗಳನ್ನ ಮಾಡ್ಬಿಡ್ತೀವಿ, ಅವುಗಳನ್ನು ವಿಭಜಿಸ್ಬಿಡ್ತೀನಿ, GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡ್ಬಿಡ್ತೀವಿ, ವಾರ್ಡ್ಗಳನ್ನ ಪುನರ್ ವಿಂಗಡಣೆ ಮಾಡ್ಬಿಡ್ತೀವಿ, ಮೀಸಲಾತಿಯನ್ನು ಕೊಟ್ಬಿಡ್ತೀವಿ. ಸೊ ಆದ್ದರಿಂದ ಸರ್ಕಾರ ಮತ್ತು ಚುನಾವಣಾ ಆಯೋಗ ಇದೆಯಲ್ಲ, ಇವೆರಡೂ ಸೇರಿ ಮಾಡ್ತೀವಿ ಅಂತ ಹೇಳ್ತಾ 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 ಇವತ್ತಿನವರೆಗೂ ಏನನ್ನೂ ಮಾಡಿಲ್ಲ. ಇವ್ರು ಇನ್ನೇನು ಸುಪ್ರೀಂ ಕೋರ್ಟ್ ಬೈದ್ರೂ ಏನೂ ಮಾಡೋದಿಲ್ಲ. ಅದ್ರ ಬೆಂಗಳೂರು BBMPನ 5 ಭಾಗ ಮಾಡ್ತೀವಿ, ಅದ್ರ ಬೇರೆ ಬೇರೆ ಪಾಲಿಕೆಗಳನ್ನ ಮಾಡ್ತೀವಿ ಅಂತ ಅವ್ರದ್ದು ಉದ್ದೇಶ ಅಲ್ವಾ? 2024-25ರಲ್ಲಿ ಅಂಗೀಕಾರ ಆಗತ್ತೆ. ಏನು 5 ಪ್ರತ್ಯೇಕವಾದಂತ ಪಾಲಿಕೆಗಳನ್ನ ಮಾಡ್ಬೇಕು. ಒಂದಿರೋದನ್ನ 5 ಮಾಡ್ಬಿಡ್ತೀವಿ. ಏನು ಇರಲ್ಲ. GBA ಆಯ್ತು, ಒಂದು ಕೇಂದ್ರ, ಇನ್ನೊಂದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ ಮಾಡಿದ್ರು. ಇಷ್ಟೆಲ್ಲ ಮಾಡಿದ್ರು. ಅವಾಗ ಏನಾಯ್ತು? ಮೊದಲು ಎಷ್ಟಿತ್ತಪ್ಪ ನಮ್ ಇದು ವಾರ್ಡ್ಗಳ ಸಂಖ್ಯೆ ಎಷ್ಟಿತ್ತು? ಮೊದಲು 223 ಇತ್ತು. 243 ವಾರ್ಡ್ ಇತ್ತು ಮೊದಲು. 2023ರಲ್ಲಿ ಏನ್ ಮಾಡಿದ್ರು? ಕಡಿಮೆ ಮಾಡಿದ್ರು. 2025 ವಾರ್ಡ್ ಮಾಡಿದ್ರು. ಅವಾಗ ಆ ನಂತರ ಏನ್ ಮಾಡ್ತು? GBA ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆಯ್ತು. ಯಾವಾಗ ಎಷ್ಟಾಯ್ತು ವಾರ್ಡ್ಗಳು? ಮತ್ತು ಪುನರ್ ವಿಂಗಡಣೆ ಮಾಡಿದಾಗ 369 ವಾರ್ಡ್ಗಳಾಯ್ತು. 50% ಜಾಸ್ತಿ ಆಯ್ತು. ಆಯ್ತಾ? ಸೊ ಇವಾಗ 2025ರಲ್ಲಿ GBA ಆಕ್ಟ್ ಅಂತ ಒಂದು ಮಾಡ್ಬಿಟ್ರು. ಯಾರು? ಸರ್ಕಾರ. GBA ಅಂದ್ರೆ ಏನು? ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಕ್ಟ್ ಅಂತ. 2025 ಸೆಪ್ಟೆಂಬರ್ನಲ್ಲಿ ಅವರು ಡಿಲಿಮಿಟೇಷನ್ ಕಮಿಷನ್ ಅಂತ ಒಂದು ರಚನೆ ಮಾಡ್ತಾರೆ. ಅದರ ಅಧ್ಯಕ್ಷರಾಗಿರ್ತಕ್ಕಂಥವ್ರು GBA ಕಮಿಷನರು, ಅದನ್ನೆಲ್ಲ ನೋಡ್ಕೊಳ್ಳೋದಿಕ್ಕೆ. ಅವಾಗ ಏನ್ ಮಾಡ್ಬೇಕು? ಇವಾಗ ಕರಡು ಪ್ರಕಟಣೆ ಮಾಡಬೇಕು, ಸಾರ್ವಜನಿಕ ಪ್ರಕಟಣೆ ಹೊರಡಿಸಬೇಕು. ನವೆಂಬರ್ 25ರಲ್ಲಿ ಇದೆಲ್ಲ ಕೆಲಸ ಮಾಡಿದ್ರು. 369 ವಾರ್ಡ್ಗಳನ್ನ ಅಂತಿಮ ಪಟ್ಟಿ ಪ್ರಕಟ ಆಯ್ತು. ಪ್ರತಿ ವಾರ್ಡ್ಗೆ 20,000 ಜನಸಂಖ್ಯೆ ಅಂತ, ±25%. 20,000 ಜನ. ಆಮೇಲೆ ಗಡಿ ಒಂದೊಂದು ವಾರ್ಡ್ ಗಡಿಯನ್ನ ಮಾಡ್ಬೇಕಲ್ವಾ ಭೌಗೋಳಿಕವಾಗಿ, ಅದನ್ನ ಮಾಡಬೇಕು. ಸೊ ಇದನ್ನೆಲ್ಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವ್ರು ಏನ್ ಮಾಡಿದ್ರು? ಜನಸಂಖ್ಯೆ ಆಧಾರಿತವಾಗಿ, ಜನಗಣತಿ ಮಾಡಿ ಎಷ್ಟು ವರ್ಷ ಆಯ್ತು? 2011. 2011 ಪ್ರತಿ 10 ವರ್ಷಕ್ಕೂ 1 ಸಾರ್ತಿ ಜನಗಣತಿಯನ್ನ ಕಂಪಲ್ಸರಿ ಮಾಡಬೇಕು ಅಂತ ಸಂವಿಧಾನದಲ್ಲಿ ಇದೆ. 2021ಕ್ಕೆ ಮಾಡಬೇಕಾಗಿತ್ತು, 26 ಆದ್ರೂ ಮಾಡಿಲ್ಲ. ಇವ್ರು ಕರೋನಾ ಅಂತ ಹೇಳಿದ್ರು, ಬೇರೆ ಬೇರೆ ರಾಜ್ಯದ ಚುನಾವಣೆ ಅಂತ ಹೇಳಿದ್ರು, ಇನ್ನೇನೋ ಮತ್ತೊಂದು ಅಂತ ಹೇಳಿದ್ರು. ಇದು ಯಾಕಂದ್ರೆ ರಾಜ್ಯ ಸರ್ಕಾರ ಮಾಡುವ ಕೆಲಸ ಅಲ್ಲ, ಇದು ಕೇಂದ್ರ ಸರ್ಕಾರ ಮಾಡತಕ್ಕಂಥ ಕೆಲಸ. ಜನಗಣತಿಯನ್ನ ದೇಶಾದ್ಯಂತ ಮಾಡಬೇಕು. ಇವತ್ತವರೆಗೂ ಮಾಡಿಲ್ಲ. 2011ರಿಂದ ಮಾಡಿಲ್ಲ.
ಈಗ ಯಾವ ರೀತಿಯಾಗಿ ಯಾವ ಜನಸಂಖ್ಯೆಯನ್ನು ಆಧರಿಸಿ ನಾವು ಡಿಲಿಮಿಟೇಷನ್ ಮಾಡಬೇಕು, ವಾರ್ಡ್ಗಳನ್ನು ವಿಂಗಡಣೆ ಮಾಡಬೇಕು, ಒಂದು ಅಂದಾಜು ಆಯ್ತಪ್ಪ. 2011 ಒಂದು ಅಂಕಿಅಂಶ ಇಟ್ಕೊಳ್ಳೋಣ, ಅದಾದ್ಮೇಲೆ ಅಂದಾಜು ಇಷ್ಟು ವರ್ಷಗಳ ಕಾಲ ಎಷ್ಟು ಹೆಚ್ಚಾಗಿರಬಹುದು ಅಂತ ಯೋಚನೆ ಮಾಡೋಣ ಅಂತ ಅಂದಾಜು ಮಾಡಿದ್ದಾರೆ. ಯಾಕೆ ಎಲ್ಲದಕ್ಕೂ ಇದೆ. ಈಗ ನೀವು ಗ್ರಾಮ ಪಂಚಾಯತಿಗೆ ಹೋದ್ರೆ 400 ಜನರಿಗೆ ಒಬ್ಬ ಸದಸ್ಯ. ಹೌದು. ಎಷ್ಟು ಸದಸ್ಯರು ಅಂತ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಯಾಕಂತಂದ್ರೆ ಈಗಾಗಲೇ ನಾವು ಸದಸ್ಯರ ಸಂಖ್ಯೆ ಎಷ್ಟಿದೆ ಅಂತಂದ್ರೆ 5,950 ಗ್ರಾಮ ಪಂಚಾಯತಿಗಳಿದ್ರೆ 96,000 ಜನ ಸದಸ್ಯರಿದ್ದಾರೆ, ಮೆಂಬರ್ಗಳಿದ್ದಾರೆ. ಮೆಂಬರ್. ಹಾಗಾದ್ರೆ ಈ ಸದಸ್ಯರ ಸಂಖ್ಯೆಯನ್ನ ಯಾವ ರೀತಿ ಲೆಕ್ಕ ಹಾಕ್ತೀರಾ ನೀವು? ಜನಸಂಖ್ಯೆ ಆಧಾರಿತವಾಗಿ. ಜನಸಂಖ್ಯೆ ಎಲ್ಲಿದೆ? ಪ್ರತಿ 400 ಜನಕ್ಕೆ ಒಬ್ಬ ಮೆಂಬರ್ ಇರಬೇಕು. ಈಗ ಹಳ್ಳಿಗಳಲ್ಲಿರ್ತಕ್ಕಂಥ ಜನಸಂಖ್ಯೆಯ ಒಂದು ಸಮೀಕರಣ ಬದಲಾಗಿ ಹೋಗ್ಬಿಟ್ಟಿದೆ. ಯಾಕಂದ್ರೆ ಎಷ್ಟೋ ಜನ ಒಂದು ಅರ್ಧದಷ್ಟು ಹಳ್ಳಿಗಳು ಅಲ್ಲಿರ್ತಕ್ಕಂಥ ಯುವಕರು ಊರು ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಗುಳೆ ಹೋಗಿದ್ದಾರೆ. ಅವಾಗ ಮೆಂಬರ್ಸ್ಗಳನ್ನ ಕಡಿಮೆ ಮಾಡಬೇಕು. ಇನ್ನು ಕೆಲವು ಕಡೆ ಜನಸಂಖ್ಯೆ ಜಾಸ್ತಿ ಆಗಿರುತ್ತೆ, ಜಾಸ್ತಿ ಮಾಡಬೇಕು. ಸೊ ಅವುಗಳನ್ನ ನಿರ್ಧರಿಸಿಲ್ಲ ಇನ್ನು. ಸೊ ಒಟ್ಟು ನೆಪಗಳನ್ನ, ಒಂದು ಕೊರೋನಾ ನೆಪ 2 ವರ್ಷ ಹೋಯ್ತು, ಮೀಸಲಾತಿ ನಿರ್ಧರಿಸಬೇಕು, ಹೋಗಿಲ್ಲ. SC ST ಮೀಸಲಾತಿ, ಮಹಿಳಾ ಮೀಸಲಾತಿ, OBC ಮೀಸಲಾತಿ, ನೆಪಗಳನ್ನ ಇನ್ನೂ ಮೀಸಲಾತಿ ಆಗಿಲ್ಲ. ನೀವೆಲ್ಲ ಹೇಳೋದು ನೋಡಿದ್ರೆ ಇನ್ನೂ 3-4 ವರ್ಷ ನೋಡಿ ಇವ್ರು ಮಾಡದೆ ಅದೇ ನೆಪಗಳನ್ನ ಹೇಳ್ಕೊಂಡು ಕಂಟಿನ್ಯೂ ಮಾಡ್ತಾರೆ ಅನ್ಸುತ್ತೆ. ಈ ಸುಪ್ರೀಂ ಕೋರ್ಟ್ ತಲೆ ಮೇಲೆ ಹೊಡೆದ್ರು ಇನ್ನೂವರೆಗೂ ಮಾಡ್ತಾ ಇಲ್ಲ. ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಅದ್ರೇನ್ ಮಾಡೋದು? ಚುನಾವಣಾ ಆಯೋಗವು ಸೇರ್ಕೊಂಡ್ಬಿಟ್ಟಿದೆ. ರಾಜ್ಯ ಸರ್ಕಾರ ಹೇಳ್ತೆ, ಅಪ್ಪ ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಟಿದೆ, ನೀವು ಚುನಾವಣಾ ಆಯೋಗದವ್ರು ಬಂದು ಎಲೆಕ್ಷನ್ ಮಾಡಿ ಅಂತಂದ್ರೆ ಚುನಾವಣಾ ಆಯೋಗ ಹೇಳುತ್ತೆ, ಹಾಗಾದ್ರೆ ನಮ್ ಜನ ಕೊಡಿ ನಮ್ಗೆ. ಇಲ್ಲ, ಎಲ್ಲರೂ ಜನಗಣತಿಯಲ್ಲಿ ಬಿಸಿ ಆಗಿದ್ದಾರೆ, SIR ಅಲ್ಲಿ ಬಿಸಿ ಆಗಿದ್ದಾರೆ, ಹಾಗಾದ್ರೆ ನಾವೇನ್ ಮಾಡೋಣ? ಟೀಚರ್ಸ್ ಎಲ್ಲ ಪಾಠ ಮಾಡೋದು ಬಿಟ್ಟು ಇದನ್ನೇ ಮಾಡೋದವ್ರು. ಇವುಗಳನ್ನ ಯೋಚನೆ ಮಾಡಿ ಬರೀ ಕಾರಣಗಳನ್ನ ಹೇಳೋದು. ಬರೀ ವಾರ್ಡ್ಗಳನ್ನು ವಿಂಗಡಣೆ ಮಾಡಬೇಕು, ಸಮಯ ಕೊಡಿ. ಜನಸಂಖ್ಯೆ ಆಧಾರಿತವಾಗಿ ಸದಸ್ಯರ ಸಂಖ್ಯೆ ನಿರ್ಧಾರ ಮಾಡಬೇಕು, ಸಮಯ ಕೊಡಿ. ಮೀಸಲಾತಿ ಪಟ್ಟಿ ತಯಾರಿ ಮಾಡಬೇಕು, ವಿಳಂಬ ಆಗ್ತಾ ಇದೆ, ನಮಗೆ ಸಮಯ ಕೊಡಿ. ಆಮೇಲೆ ಬ್ಯಾಲೆಟ್ ಪೇಪರ್. ಈಗ ಮೊದಲು EVM ಮಷಿನ್ಸ್ಗಳಿತ್ತು, ಇವಾಗ ಸರ್ಕಾರ ಒಂದು ಆರ್ಡರ್ ಮಾಡಿಬಿಡ್ತು, EVM ಬದಲು ಬ್ಯಾಲೆಟ್ ಪೇಪರ್ಗೆ ಬದಲಾವಣೆ ಆಗಬೇಕು. ರಾಜ್ಯ ಸರ್ಕಾರ ಒಂದು ಕಾನೂನು ತಿದ್ದುಪಡಿ ಮಾಡಿಬಿಡ್ತು. ಯಾಕೆ EVM ಮೇಲೆ ನಮ್ಗೆ ನಂಬಿಕೆ ಇಲ್ಲ. ಸರಿ, ಈಗ ಆ ಪೇಪರ್ ಬದಲಾವಣೆ ಮಾಡ್ಬೇಕಾ? ಅದಕ್ಕೆ ತಯಾರಿ ಮಾಡ್ಕೋಬೇಕು, ಮುದ್ರಣ ಮಾಡಬೇಕು, ತರಬೇತಿ ಕೊಡಬೇಕು. ಇದಕ್ಕೆ ಮತ್ತೆ ಸಮಯ. ಒಂದು ಗ್ರಾಮ ಒಂದು ಚುನಾವಣೆ ಅಂತ ಯೋಜನೆ ಮಾಡಿಬಿಟ್ಟು ಈಗ ಗ್ರಾಮ ಪಂಚಾಯಿತಿ, ಅದಾದ್ಮೇಲೆ ಪುರಸಭೆ ಎಲ್ಲಾನು ಒಂದೇ ಸರ್ತಿ ಮಾಡಬೇಕು. ಆಮೇಲೆ ಹೈಕೋರ್ಟ್ ನಲ್ಲಿ ಪ್ರಕರಣಗಳು ವಿಚಾರಣೆಯಲ್ಲಿದ್ದಾವೆ. ಅದು ನೆಪ. ನೀವು ಮಾಡಬೇಕು ಅಂದ್ರೆ ಏನ್ ಮಾಡೋದು? ಇವರೇನೆ ಯಾರ ಹತ್ರನೂ ಹೇಳಿಸ್ಬಿಟ್ಟು ಒಂದು PIL ಹಾಕ್ಬಿಡ್ತಾರೆ, ಕೋರ್ಟ್ಗೆ ಹೋಗ್ಬಿಡೋದು ಸುಮ್ಮನೆ. ಏನೋ ಮೀಸಲಾತಿಯಲ್ಲಿ ಅನ್ಯಾಯ ಆಗ್ಬಿಟ್ಟಿದೆ, ಗಡಿಯಲ್ಲಿ ಅನ್ಯಾಯ ಆಗ್ಬಿಟ್ಟಿದೆ, ಮತ್ತಷ್ಟು ದಿನ ಟೈಮ್ ಸಿಗುತ್ತೆ. ಆಯ್ತು, ಮತ್ತೆ ಟೈಮ್, ಅದು PIL ಮತ್ತೆ ಡೇಟ್ ಮೇಲೆ ಡೇಟ್. ನಮ್ಮ ಕೋರ್ಟ್ಸ್ಗಳು ಗತಿ ಗೊತ್ತಲ್ವಾ, ಡೇಟ್ ಮೇಲೆ ಡೇಟ್ ಕೊಡ್ತಾ ಹೋಗೋದು. ಇವ್ರು ಕೇಳ್ಬಿಟ್ರೆ, ಅಯ್ಯೋ ಏನ್ರಿ ಮಾಡೋದು, ನಾವು ಚುನಾವಣೆ ಮಾಡ್ತಿದ್ದೀವಿ, ಅದ್ರ ಏನ್ ಮಾಡೋದು? ಹೈಕೋರ್ಟ್ ಅಲ್ಲಿ ಇದೆ ಅಲ್ವಾ, ಹೈಕೋರ್ಟ್ನವರು ಸುಪ್ರೀಂ ಕೋರ್ಟ್ನವರು ಏನ್ ಮಾಡಕ್ಕಾಗುತ್ತೆ ನಮ್ಗೆ? ಅಯ್ಯೋ, ನಾವು ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ಟಿದೀವಿ, ಏನು ಮಾಡೋಕ್ಕಾಗೋದಿಲ್ಲ, ನಮ್ಮ ತಪ್ಪಲ್ಲ ಅಂತ ರಾಜಕಾರಣಿಗಳು ಆಕಾಶ ತೋರ್ಸ್ಕೊಂಡು ಕೂತ್ಕೊಂಡ್ಬಿಟ್ಟವ್ರೆ. ಆದ್ರೆ ಅವ್ರ ಉದ್ದೇಶ ಇದನ್ನ ಚುನಾವಣೆ ಮಾಡಬಾರದು, ಇಷ್ಟೇ, ಇನ್ನೇನು ಇಲ್ಲ. ಸೊ ಆದ್ದರಿಂದ ಇವಾಗ ಕಾರಣಗಳು ಇವೆಲ್ಲ ನಾನು ಈಗ ಇಷ್ಟೊತ್ತು ಹೇಳಿದ್ನಲ್ವಾ, ಅವೆಲ್ಲವೂ ಸಹಿತ. ಸೊ ನನ್ನ ಪ್ರಕಾರ ಸರ್ಕಾರ ಇನ್ನೂ 5-6 ತಿಂಗಳು ಮಾಡೋದು ಡೌಟು. ಸೊ ಆದ್ರಿಂದ ಇದರಿಂದ ಆಗ್ತಕ್ಕಂಥದ್ದು ಏನು ದುಷ್ಪರಿಣಾಮಗಳು ಏನು? ಪ್ರಜಾಪ್ರಭುತ್ವದ ಕಗ್ಗೊಲೆ, ಬಹಳ ಇದಲ್ವಾ ಇದು? ಪ್ರಜಾಪ್ರಭುತ್ವ ಕಗ್ಗೊಲೆ ಅಂತ ಹೇಳ್ಬೋದು. ಪ್ರಜಾಪ್ರಭುತ್ವದ ಅಡಿಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತ ಇದೆ. ಹೌದು. ಅಂದ್ರೆ ಆಳುವ ಅಧಿಕಾರದ ಹಕ್ಕುಗಳನ್ನ ಗ್ರಾಮೀಣ ಪ್ರದೇಶದ ಜನರಿಗೆ ಕೊಡಬೇಕು, ಅಧಿಕಾರ ವಿಕೇಂದ್ರ ಆಗಬೇಕು, ಸಹಿತ ಸಂಪನ್ಮೂಲಗಳ ಸಮಾನ ಹಂಚಿಕೆ ಆಗಬೇಕು. ಅಂದ್ರೆ ಉದ್ದೇಶ ಬಹಳ ಅದ್ಭುತವಾಗಿದೆ. ಬಟ್ ಅದನ್ನೇ ಕಗ್ಗೊಲೆ ಮಾಡಿಬಿಟ್ಟು ಅದನ್ನ ಈಡೇರಿಸಲಿಕ್ಕೆ ಯಾರು ಕಾನೂನುಗಳನ್ನ ಮಾಡ್ತಾರೋ, ಯಾರು ಆಡಳಿತದಲ್ಲಿದ್ದಾರೋ ಅವರೇ ಅದನ್ನು ಉಲ್ಲಂಘನೆ ಮಾಡಿದ್ರೆ ಈ ದೇಶದ ಗತಿ ಏನ್ರಿ? ಅವರೇ ಮಾಡ್ತಾ ಇದ್ದಾರೆ. ಯಾವ ರೀತಿ ವಿಧಾನಸಭೆ ಮತ್ತು ಲೋಕಸಭೆ ಎಲೆಕ್ಷನ್ಸ್ಗಳನ್ನು ಸರಿಯಾಗಿ ಮಾಡ್ತಾರೆ. ಇನ್ನು 5 ವರ್ಷಕ್ಕೆ ಇನ್ನು ಸ್ವಲ್ಪ ದಿವಸ ಇದ್ದಾಗನೇ, 6 ತಿಂಗಳು ಇದ್ದಾಗನೇ ಚುನಾವಣೆ ಇದನ್ನ ಏನೋ ಪ್ರಕ್ರಿಯೆಯನ್ನು ಶುರು ಮಾಡ್ತಾರೆ. ಯಾಕೆ ಗ್ರಾಮ ಪಂಚಾಯತಿಗೆ ಮಾಡಲ್ಲ, ತಾಲೂಕ್ ಪಂಚಾಯತಿಗೆ ಮಾಡಲ್ಲ, ಜಿಲ್ಲಾ ಪಂಚಾಯತಿಗೆ ಮಾಡಲ್ಲ, ಪುರಸಭೆಗಳಿಗೆ ಮಾಡೋದಿಲ್ಲ, BBMP ಚುನಾವಣೆಗಳಿಗೆ ಯಾಕೆ ಮಾಡೋದಿಲ್ಲ? ಯಾಕಂದ್ರೆ ನೆಗ್ಲಿಜಿಯನ್ಸಿ. ಇವ್ರಿಗೆ
ಆಯ್ತಾ? ಜನರ ಕೈಗೆ ಯಾವುದೇ ರೀತಿ ಅಧಿಕಾರ ಹೋಗಬಾರ್ದು. ಅಧಿಕಾರದ ಪ್ರತಿ ನಿಯಂತ್ರಣವು ಸಹಿತ ನಮಗೆ ಶಾಸಕರ ಕೈಯಲ್ಲಿರಬೇಕು, ಮಂತ್ರಿಗಳ ಕೈಯಲ್ಲಿರಬೇಕು, ಸರ್ಕಾರದ ಕೈಯಲ್ಲಿರಬೇಕು, ಅಧಿಕಾರಿಗಳ ಕೈಯಲ್ಲಿರಬೇಕು ಅನ್ನುವ ಒಂದು ದುರಭ್ಯಾಸ, ದುರಾಸೆ, ದೂರಾಲೋಚನೆ. ಸೊ ಇದರಿಂದಾಗಿ ನಮ್ಗೆ ಜನರ ಕೈಯಿನ ಅಧಿಕಾರವನ್ನು ಕಿತ್ಕೊಂಡಿದ್ದಾರೆ. ಇನ್ನು ಜನರೇ ಇನ್ನು ರೊಚ್ಚಿಗೆದ್ದು ನಮ್ಮ ಅಧಿಕಾರ ನಮಗೆ ಕೊಡಬೇಕು ಅಂತ ಹೇಳುವವರೆಗೂ ಇವರು ಇದೇ ಕೆಲಸ ಮಾಡ್ತಿರ್ತಾರೆ. ಸೊ ಆದ್ದರಿಂದ ಒಂದು ಏನೇನೆಲ್ಲ ಅನಾಹುತಗಳಾಗ್ತವೆ ಇದರಿಂದ. ಆಯ್ತು ಬಿಡ್ರಿ, ಏನಾಯ್ತು, ಇಲೆಕ್ಷನ್ ಮಾಡಿದ್ರೆ ಏನಾಯ್ತು, ಹೆಂಗೋ ಏನೋ ಮಾಡ್ಕೊಂಡು ಹೋಗ್ತಾರೆ ಬಿಡಿ ಅಂತ ಹೇಳ್ಬೋದು. ಆದ್ರೆ ಅನಾಹುತಗಳು ಬಿದ್ದಾವೆ. ಏನು ಅನಾಹುತಗಳು ಅಂತಂದ್ರೆ ಆರ್ಥಿಕ ನಷ್ಟ ಮತ್ತು ಕೇಂದ್ರದ ಅನುದಾನಗಳ ಕೊರತೆ ಉಂಟಾಗುತ್ತೆ. ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ದೃಢೀಕೃತ ಸ್ಥಳೀಯ ಸಂಸ್ಥೆಗಳು ಇಲ್ಲದೇ ಇದ್ರೆ 15ನೇ ಹಣಕಾಸು ಆಯೋಗ ಅನುದಾನ ಕೊಡುವುದಿಲ್ಲ, ತಡ ಮಾಡ್ತಾರೆ, ನಿರಾಕರಿಸ್ತಾರೆ. ಯಾಕಂತಂದ್ರೆ ನೀವು ಇನ್ನೂ ಇಲೆಕ್ಷನ್ ಮಾಡಿಲ್ಲ ಅಂತ ಹೇಳ್ತಾರೆ. ಅವರು ನೆಪ ಬೇಕು ಅವ್ರಿಗೆ ಅಷ್ಟೇ. ಅದಕ್ಕೆ ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಗ್ರಾಂಟ್ಸ್ ಅಂತ ಬರುತ್ತೆ. ಅದು ಎಷ್ಟು ಬರುತ್ತೆ ಅಂತಂದ್ರೆ ಒಂದು ವರ್ಷಕ್ಕೆ 5,000 6,000 ಕೋಟಿ ಬರುತ್ತೆ. ಅಷ್ಟು ಅನ್ಯಾಯ ಆಗಲ್ವಾ ಕರ್ನಾಟಕಕ್ಕೆ? ಆ ದುಡ್ಡು ಬಂದ್ರೆ ಇಲ್ಲಿ ಗ್ರಾಮೀಣ ಪ್ರದೇಶದ ಉದ್ಧಾರ ಆಗುತ್ತಲ್ವಾ, ಹಲವಾರು ಯೋಜನೆಗಳು ಮಾಡ್ಕೋಬಹುದಲ್ವಾ? ಹಾಗಾದ್ರೆ ಅಷ್ಟು ದುಡ್ಡು ಬರದೇ ಇರೋ ಹಾಗೆ ಮಾಡಿದವರು ಯಾರು? ಇಲ್ಲಿ ನೋಡಿದ್ರೆ ಸಾಲದ ಮೇಲೆ ಸಾಲ ಮಾಡಿಕೊಂಡು ರಾಜ್ಯ ನಡೆಸ್ತಿರಲ್ಲ ಸ್ವಾಮಿ. ನಮಗೆ ಬರಬೇಕಾಗಿರ್ತಕ್ಕಂಥ ಹಣ, ಕೇಂದ್ರ ಸರ್ಕಾರದ ಹಣ, ಅದನ್ನ ನಾವು ಅಧಿಕಾರದಿಂದ ಯಾಕೆ ಕಿತ್ಕೋಬಾರ್ದು? ಅದಕ್ಕೋಸ್ಕರ ಯಾಕೆ ಚುನಾವಣೆ ಮಾಡಬಾರ್ದು? ನಿಮಗೆ ಸಮಸ್ಯೆ ಏನು ಚುನಾವಣೆ ಮಾಡೋದಕ್ಕೆ? ನಿಮ್ಮ ತಾಪತ್ರಯ ಏನು? ಬೇರೆ ಎಲ್ಲ ಕೆಲಸ ಮಾಡ್ತೀರಾ, ಇದನ್ನ ಯಾಕೆ ಮಾಡಂತಿಲ್ಲ ನಿಮ್ಗೆ? ಸೊ ಆದ್ದರಿಂದ ಗ್ರಾಮೀಣ ಮತ್ತು ನಗರ ಪ್ರದೇಶದ ಅಭಿವೃದ್ಧಿ ಯೋಜನೆಗಳಿಗೆ ದೊಡ್ಡ ಹಿನ್ನಡೆ ಆಗೋದು ಇದಕ್ಕಿಂದಾಗಿ. ಆಮೇಲೆ ಪ್ರಜಾಪ್ರಭುತ್ವ ಇದೆಲ್ಲ ದುರ್ಬಲ, ನೀವು ಹೇಳಿದಾಗೆ ದುರ್ಬಲ ಆಗತ್ತದು. ಯಾಕೆ ಪ್ರಜೆಗಳಿಗೆ ತಾನೇ ಅಧಿಕಾರ ಕೊಡಬೇಕಾಗಿತ್ತು. ಆದ್ದರಿಂದ ಜನಪ್ರತಿನಿಧಿಗಳು ಇಲ್ಲದೆ ಆಡಳಿತಾಧಿಕಾರಿಗಳು ಮಾತ್ರ ನಿರ್ವಹಣೆ ಮಾಡ್ತಾರೆ. ಜನರು ಭಾಗವಹಿಸುವುದು ಆಗದ ಹಾಗೆ ನೋಡಿಕೊಳ್ತಾರೆ. ಸ್ಥಳೀಯ ಸಮಸ್ಯೆಗಳಿರ್ತವೆ. ಏನಿರ್ತವೆ? ಕಸ ನಿರ್ವಹಣೆ ಮಾಡೋದು, ಒಳಚರಂಡಿ ನಿರ್ವಹಣೆ ಮಾಡೋದು, ನೀರು, ರಸ್ತೆ, ಇವುಗಳೆಲ್ಲ ಆದ್ಯತೆ ಕಳ್ಕೊಂಡ್ಬಿಡ್ತವೆ. ಯಾಕೆ? ಜನರ ಭಾಗವಹಿಸುವಿಕೆ ಇಲ್ವಲ್ಲ, ಜನರ ಸಮಸ್ಯೆ ಕೇಳುವವರು ಇಲ್ವಲ್ಲ. ನಮಗೇನು ಬೇಕು ಅಂತ ಹೇಳ್ಬಿಟ್ಟು ನಮಗ್ ಗೊತ್ತೋ ಅಥವಾ ನಿಮಗ್ ಗೊತ್ತೋ? ಅಧಿಕಾರಿಗಳಿಗೆ ಗೊತ್ತೋ? ಅವ್ನು ನಮ್ಮ ಊರಲ್ಲಿ ಹೋಗಿ ನೋಡಿ ನೀವು, ಅಧಿಕಾರಿ ಎಲ್ಲಿರ್ತಾನೆ? ನಮ್ಮೂರವನಲ್ಲ ಅವನು, ಬೇರೆ ಯಾವ್ದೋ ಊರಿಂದ ಬಂದಲ್ಲಿ ಟ್ರಾನ್ಸ್ಫರ್ ಆಗಿರ್ತಾನೆ. ಅವನಿಗೆ ನಮ್ಮೂರ ಸಮಸ್ಯೆ ಏನ್ರಿ ಗೊತ್ತಿದೆ? ಅವನಿಗೆ ಏನ್ ಗೊತ್ತಿರಲ್ಲ. ಅವರೇ 5 ವರ್ಷ ಅಧಿಕಾರ ನಡೆಸಿದ. ಹಾಗಾದ್ರೆ ಅವನು ಹೆಂಗೆ ಕಾರ್ಯಯೋಜನೆ ಮಾಡ್ತಾನೆ? ಯಾವ ರೀತಿ ಜನ ದುಡ್ಡು ತರ್ತಾನೆ ಅವನು? ಏನಿಲ್ವಲ್ಲ. ಹಂಗಾರೆ ನಮ್ಮ ಕುಂದು ಕೊರತೆಗಳು, ನಮ್ಮ ಗ್ರಾಮೀಣ ಪ್ರದೇಶದ ಸಮಸ್ಯೆಗಳು ಗೊತ್ತಿಲ್ಲದಂತ ಒಬ್ಬ ವ್ಯಕ್ತಿ ಆಡಳಿತಾಧಿಕಾರಿಗಳು ಬರ್ತಾನೆ. ಅವನು ಏನ್ ಮಾಡ್ತಾನೆ? ಒಂದು ಯಾವ್ದೋ ಟೆಂಡರ್ ಅಂತ ಬರುತ್ತೆ, ಅವ್ರವರೇ ನುಂಗ್ಕೊಂಡ್ಬಿಡ್ತಾರೆ. ಜನರಿಗೆ ಅದ್ರ ಬಗ್ಗೆ ಗೊತ್ತೂ ಇರೋದಿಲ್ಲ. ಇದರಿಂದಾಗಿ ಚುನಾವಣೆ ಆಗೋಗ್ಬಿಟ್ರೆ, ಜನಪ್ರತಿನಿಧಿಗಳು ಬಂದುಬಿಟ್ರೆ ಪ್ರಶ್ನೆ ಮಾಡ್ತಾರೆ, ಎಲ್ಲಪ್ಪ ದುಡ್ಡು? ಸರ್ಕಾರದಿಂದ ಯಾವ ಯೋಜನೆ ಬಂದಿದೆ? ಎಲ್ಲಿ ಖರ್ಚಾಯ್ತು? ಹೇಗೆ ಖರ್ಚಾಯ್ತು? ಲೆಕ್ಕ ಕೊಡು ಅಂತ ಕೇಳ್ತಾರೆ. ಯಾವಾಗ ಜನ ಲೆಕ್ಕ ಕೊಡುವಂತ ಕೇಳ್ತಾರೋ ಇವ್ರಿಗೆಲ್ಲರಿಗೂ ಸಂಕಟ ಶುರು ಆಗೋಗ್ಬಿಡುತ್ತೆ. ಸೊ ಆದ್ರಿಂದ ಯಾಕೆ ಚುನಾವಣೆನೇ ಬೇಡ, ಜನಪ್ರತಿನಿಧಿಗಳು ಬೇಡ, ಅವ್ರಿಗೆ ಅಧಿಕಾರ ಕೊಡೋದು ಬೇಡ, ನಾವಿದ್ದೀವಲ್ವಾ ಆಡಳಿತಾಧಿಕಾರಿಗಳು ಇಟ್ಕೊಂಡು ನಡೆಸ್ತೀವಿ ಬಿಡಿ. ಹಾಗೆ ಮಾಡಿ. ಹಂಗಾರೆ MLA ಬೇಡ, MP ಗಳು ಬೇಡ, ಅಲ್ಲಿ IAS ಆಫೀಸರ್ನ ಇಟ್ಬಿಟ್ಟು ನಡೆಸ್ಕೊಂಡ್ಬಿಡಿ. ಇದನ್ನೇ ನಾವು ಹೇಳ್ತಾ ಇರೋದು. ಅದಕ್ಕೆ ಇದರಿಂದ ಏನಾಗುತ್ತೆ? ಅಭಿವೃದ್ಧಿ ಯೋಜನೆಗಳು ವಿಳಂಬ ಆಗ್ತವೆ, ಹಿನ್ನಡೆಗಾಗುತ್ತೆ. ಯಾಕಂದ್ರೆ ಸ್ಥಳೀಯ ಯೋಜನೆಗಳಿರ್ತವೆ, ಅದಕ್ಕೆ ಬಜೆಟ್ ನಿರ್ಧಾರ ಮಾಡಬೇಕಾಗತ್ತೆ, ಅದಕ್ಕೆ ಒಂದು ಕಾರ್ಯಯೋಜನೆ ಮಾಡಬೇಕಾಗತ್ತೆ, ಎಲ್ಲ ವಿಳಂಬ ಆಗತ್ತೆ. ನಗರಾಭಿವೃದ್ಧಿ, ಪರಿಸರ ಸಂರಕ್ಷಣೆ, ಹವಾಮಾನ ಬದಲಾವಣೆಗೆ ತಕ್ಕ ಹಾಗೆ ಸ್ಥಳೀಯ ಕಾರ್ಯಕ್ರಮಗಳನ್ನು ನಾವು ಹಮ್ಕೋಬೇಕಾಗತ್ತೆ. ಅವು ಎಲ್ಲದಕ್ಕೂ ಹಿನ್ನಡೆ ಆಗುತ್ತೆ. ಈ BBMP ಚುನಾವಣೆ ಅದನ್ನ ನಗರ ಸಂಸ್ಥೆಗಳಲ್ಲಿ ಏನು ಮಾಡ್ತಿದ್ದೀರಲ್ವಾ, ಅದರಿಂದ ಏನಾಗುತ್ತೆ? ದೊಡ್ಡ ದೊಡ್ಡ ಯೋಜನೆಗಳನ್ನು ತರೋದಕ್ಕಾಗಲ್ಲ, ಇಂಪ್ಲಿಮೆಂಟ್ ಮಾಡೋಕ್ಕಾಗೋದಿಲ್ಲ. ಸೊ ಇವುಗಳ ಜೊತೆಗೆ ಆಡಳಿತ ಅಸಮರ್ಥತೆ ಆಗುತ್ತೆ. ಪಾರದರ್ಶಕತೆ ಅನ್ನೋದಿಲ್ಲ ಆಡಳಿತದಲ್ಲಿ. ಜನರಿಗೆ ನಮ್ಗೆ ಗ್ಲಾಸ್ ತರ, ಕನ್ನಡಿ ತರ ತೋರಿಸಲ್ಲ ಅವರು. ಸೊ ಆಗುತ್ತೆ. ಸೊ ಆಡಳಿತಾಧಿಕಾರ ನಿರ್ವಹಣೆ ಇರುತ್ತಲ್ವಾ, ಅದರೊಳಗಡೆ ರಾಜಕೀಯ ಹಸ್ತಕ್ಷೇಪ, ಅಧಿಕಾರ ದುರ್ಬಳಕೆ, ಭ್ರಷ್ಟಾಚಾರಕ್ಕೆ ಅವಕಾಶ, ಇವುಗಳೆಲ್ಲವೂ ಇರುವುದರಿಂದ ಇವರು ಚುನಾವಣೆ ಮಾಡಕೂಡುದು ಅಂತ ನಿರ್ಧಾರ ಮಾಡಿದ್ದಾರೆ. ಅದರಿಂದಾಗಿ ಜನರ ನಂಬಿಕೆ ಕುಸಿತಾ ಇದೆ, ರಾಜಕಾರಣದಲ್ಲಿ ನಿರಾಸಕ್ತಿ ಆಗುತ್ತೆ. ಒಟ್ಟು 6 ವರ್ಷಗಳಿಂದ ಒಬ್ಬ ಜನಪ್ರತಿ ಇರ್ಲಾರ್ದೆ, ಚುಕ್ಕಾನಿ ಹಿಡಿಯೋರು ಯಾರು ಇರ್ಲಾರ್ದೇನೆ ಇಷ್ಟು ದಿನ
ಗ್ರಾಮಗಳೆಲ್ಲ ನಡೆದಿದ್ದಾವೆ ಅಂದ್ರೆ ಗ್ರೇಟ್. ಮತ್ತೆ ನಾಚಿಕೆ ಆಗಬೇಕು ನಾಚಿಕೆ ಆಗ್ಬೇಕು. ಸರ್ಕಾರಗಳಿಗೆ, ಆಳುವವರಿಗೆ ನಾಚಿಕೆ ಆಗಬೇಕು. ಬರೀ ನಿಮ್ಮ ಮಾತ್ರ ನೋಡ್ತಿರಲ್ಲ ಸ್ವಾಮಿ, ಲೂಟಿಯನ್ನು ಮಾತ್ರ ಮಾಡೋದನ್ನ ನೋಡ್ತಿರಲ್ಲ ನೀವು. ಹಾಗಾದಾಗ ಜನರ ಪರಿಸ್ಥಿತಿ ಏನಿದೆ ಗೊತ್ತಾ? ಒಂದು ಸಾರ್ತಿ ಇವರೆಲ್ಲರೂ ಸಹಿತ ಒಂದೊಂದು ಗ್ರಾಮಗಳಿಗೆ ಹೋಗಿ ಒಂದೊಂದು ತಿಂಗಳು ಯಾವುದೇ ಸವಲತ್ತಿಲ್ಲದೆ ಇರೋಂತ ಹೇಳ್ಬೇಕು ಇವ್ರಿಗೆ, MLA ಗಳಿಗೆ MP ಗಳಿಗೆ ಇವರೆಲ್ಲರಿಗೂ ಸಹಿತ. ಹೋಗಲ್ಲಿ ಇರಿ ನೋಡೋಣ, ನಿಮ್ಗೆ ಗೊತ್ತಾಗುತ್ತೆ. ಇವತ್ತವರೆಗೂ ಒಂದು ಒಂದು ಶೌಚಾಲಯಗಳಿಗೆ ನೆಟ್ಟಿಗೆ ಇಲ್ಲ ರೀ ಹಳ್ಳಿಗಳಲ್ಲಿ. ಇವಾಗ ಅವ್ರು ಚೆಂಬು ತಗೊಂಡು ಹೋಗ್ಬೇಕು, ರಾತ್ರಿ ಆಗೋದ್ರೆ ಹೆಣ್ಮಕ್ಳು ಕಾಯ್ತಾ ಇರಬೇಕು. ಇಂಥ ಒಂದು ಪರಿಸ್ಥಿತಿ ಇದೆ ಅಲ್ವ ಇವಾಗ. ಎಷ್ಟೋ ಊರುಗಳಲ್ಲಿ ನೀರಿಲ್ಲ, ಎಷ್ಟೋ ಊರುಗಳಲ್ಲಿ ಕರೆಂಟ್ಗಳಿಲ್ಲ, ಎಷ್ಟೋ ಊರುಗಳಲ್ಲಿ ಇರ್ತಕ್ಕಂಥವ್ರಿಗೆ ಉದ್ಯೋಗ ಇಲ್ಲ. ಏನು ಸರ್ಕಾರ ಕೊಡ್ತಕ್ಕಂಥ ಒಂದು 5 kg ಅಕ್ಕಿ ತಿನ್ಕೊಂಡು ಬದುಕಬೇಕಾ? ಯಾವ ರೀತಿ ತಿಂತಾನೆ? ಒಂದು ತಿಂಗಳಿಗೆ 5 kg ಅಕ್ಕಿಯಲ್ಲಿ ಬದುಕಿ ತೋರಿಸಿ ನೋಡೋಣ. ಬೆಳೆಗೇನು ಎಣ್ಣೆಗೇನು ಎಲ್ಲಿಂದ ತಗೊಂಡ್ಬರ್ತೀರಾ ನೀವು? ಅಕ್ಕಿ ಕೂಡ ತಿನ್ನುವಂಗೆ ಇರಲ್ಲ ಅವು. ಇರ್ಲಿ, ಈಗ ಅದೇ ನಾನು ಹೇಳ್ತಾ ಇರೋದು. ಏನು ಹೆಂಗೆ ಬದುಕಬೇಕು ಮನುಷ್ಯರು? ನೀವು ವಲಸೆ ಹೋಗ್ತಾರೆ, ನಗರಗಳಿಗೆ ಹೋಗ್ತಾರೆ. ಸೊ ಇಂಥ ಪರಿಸ್ಥಿತಿಯನ್ನು ತಂದಿರತಕ್ಕಂಥವ್ರು ಯಾರ್ರೀ ನೀವು? ಅಲ್ಲಿ ಇರ್ತಕ್ಕಂಥ ನಮ್ಮ ಸಂಪನ್ಮೂಲಗಳು ಗ್ರಾಮೀಣ ಪ್ರದೇಶಕ್ಕೆ ತಲುಪಬೇಕು, ಅಲ್ಲಿರ್ತಕ್ಕಂಥವ್ರಿಗೆ ಹಂಚಿಕೆ ಆಗಬೇಕು, ಉದ್ಯೋಗ ಸಿಗಬೇಕು, ಅವ್ರಿಗೆ ಊಟ ಸಿಗಬೇಕು, ಅವ್ರಿಗೆ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು, ಅವ್ರಿಗೆ ಆರೋಗ್ಯ ಸಿಗಬೇಕು. ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಬೇಕಾಗಿರೋ ಸರ್ಕಾರದ ಕೆಲಸ ಸರ್ಕಾರ ಮಾಡ್ತಾ ಇಲ್ಲ. ಆದ್ದರಿಂದ ಜನರ ಆಕ್ರೋಶ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಗಮನಿಸಿ ನೀವು, ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಜನರ ಆಕ್ರೋಶ. ಅದಕ್ಕೆ ಜಂಜಿ ಹೋರಾಟ ನಡೀತಾ ಇದೆ. ಯಾಕೆ ಜಂಜಿ ಹೋರಾಟ ನಡೀತಾ ಇದೆ? ಕಾಕ್ರೋಚ್ ಜನತಾ ಪಾರ್ಟಿ ಯಾಕೆ ಹುಟ್ಟಿತು? ಇವತ್ತು ಜಂತರ್ ಮಂತರ್ನಲ್ಲಿ ಏನು ಜನಸಾಗರವೇ ಯಾಕೆ ಸೇರಿದೆ? ಯಾವ ಸಂಘಟನೆ ಇಲ್ಲ, ಯಾರ ಮುಖಂಡರು ಇಲ್ಲ. ಅಭಿಷೇಕ್ ಅನ್ನೋರು ಒಂದು ಕಾಲ್ ಕೊಟ್ಟರು, ಅದು ಬೇರೆ ದೇಶದಲ್ಲಿ ಇರ್ತಕ್ಕಂಥವ್ರು. ಏನಾಯ್ತು? ಅಲ್ಲಿಗೆ ನಿಂತ್ಕೊಳ್ಳೋಕೆ ಜಾಗ ಇಲ್ಲ. ಅಷ್ಟು ಜನ ಬಂದಿದ್ದಾರೆ ಡೆಲ್ಲಿಯಲ್ಲಿ ಇವತ್ತು. ಬರೀ ಆಕ್ರೋಶ ಅಷ್ಟೇ. ಯಾಕೆ? ಅವ್ರಿಗೆ ಉದ್ಯೋಗ ಇಲ್ಲ ರೀ ಜನರಿಗೆ. ಹೋಗ್ಲಿ ಶಿಕ್ಷಣ ಕೊಡ್ತೀರಾ? ಶಿಕ್ಷಣ ನೆಟ್ಟಿಗೆ ಕೊಡ್ತಾ ಇಲ್ಲ. ಹೋಗ್ಲಿ ನೀಟ್ ಎಕ್ಸಾಮ್ ಅನ್ನ ನೀಟಾಗಿ ಮಾಡಿದ್ರಾ? ಅದು ಸಹಿತ ಇಲ್ಲ. ಪೇಪರ್ ಲೀಕ್ ಮಾಡಿದ್ರಿ, ಅದನ್ನು ಮಾರ್ಕೊಂಡ್ರಿ, ಅದರಿಂದ ದುಡ್ಡು ಮಾಡ್ಕೊಂಡ್ರಿ. ಹಾಗಾದ್ರೆ ಏನ್ ಮಾಡ್ಬೇಕ್ರಿ? ಇವತ್ತವರೆಗೂ 25 ಯುವಕ ಯುವತಿಯರು ಆತ್ಮಹತ್ಯೆ ಮಾಡ್ಕೊಂಡ್ರು ನೀಟ್ ಎಕ್ಸಾಮ್ ಅಲ್ಲಿ ನಿಂತಿದ್ದಕ್ಕೆ, ಪೇಪರ್ ಔಟ್ ಆಗಿದ್ದಕ್ಕೆ. ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ವರ್ಷಾನುಗಳ ಗಂಟೆಗಳ ಕಾಲ ಓದಿರ್ತಾರೆ. ಇದ್ದಕ್ಕಿದ್ದಂಗೆ ಪರೀಕ್ಷೆನೇ ಇಲ್ಲ ಅಂತಂದ್ಬಿಟ್ರೆ ಹೆಂಗ್ರಿ ಆಗುತ್ತೆ? ಅಂದ್ರೆ ಏನಂತ ತಿಳ್ಕೊಂಡಿದ್ರ? ಈ ನನ್ನ ಮಕ್ಕಳು ಅನ್ಪಡ್ ಜನ ಇದಾರಲ್ಲ, ಅತ್ಯಂತ ಕಡಿಮೆ ಓದಿರ್ತಕ್ಕಂಥ ಜನಪ್ರತಿನಿಧಿಗಳು ಇದ್ದಾರಲ್ಲ, ಇವರು ಮಾಡ್ತಕ್ಕಂಥ ದರಿದ್ರ ಕೆಲಸ ಇದು. ಮಕ್ಕಳ, ಅದು ಸಹಿತ ಯುವಕರ, ವಿದ್ಯಾರ್ಥಿಗಳ ಜೀವನದ ಭವಿಷ್ಯದ ಜೊತೆಗೆ ಆಟ ಆಡ್ತಾ ಇದ್ದಾರಲ್ಲ, ಇವ್ರನ್ನ ಮೊದಲು ಗುಂಡಿಗೆ ಕೊಲ್ಬೇಕಾಗತ್ತೆ. ಒಂದಿಲ್ಲ ನಾಳೆ, ಒಂದಿಲ್ಲ ಒಂದ್ ದಿವಸ ಬರೆದಿಟ್ಕೊಳ್ಳಿ ನೀವು, ಜನಾಂದೋಲನ ಆಗುತ್ತೆ. ಇದೇ ಜಂಜಿಗಳು ಹೆಂಗೆ ನೇಪಾಳದಲ್ಲಾಯ್ತೋ, ಹೆಂಗೆ ಭೂತಾನದಲ್ಲಾಯ್ತೋ, ಹೆಂಗೆ ನಮ್ಮ ಶ್ರೀಲಂಕಾದಲ್ಲಾಯ್ತೋ, ಅದೇ ರೀತಿಯಾಗಿ ಯುವಕರು ದಂಗೆ ಹೇಳ್ತಾರೆ, ಸಂಸತ್ತಿಗೆ ನುಗ್ಗುತ್ತಾರೆ. ಇವರೆಲ್ಲರನ್ನು ಸಹಿತ ಹಿಡಿದು ಹೊಡೆದು ಕೊಲೆ ಮಾಡ್ತಾರೆ, ಇಲ್ಲ ಬೆಂಕಿ ಹಚ್ತಾರೆ. ನೋಡ್ಕೊಳ್ಳಿ, ಅಲ್ಲಿವರೆಗೂ ಸಹಿತ ಇವ್ರಿಗೆ ಯಾರಿಗೂ ಬುದ್ಧಿ ಬರೋದಿಲ್ಲ. ಇವ್ರು ಏನ್ ಅನ್ಕೊಂಡ್ಬಿಟ್ರೆ, ಜನರದ್ರೆ ಓಟ್ ಹಾಕೋ ಮಷಿನ್ ಅಂತ ಅನ್ಕೊಂಡಿದ್ದೀರಾ? ಓಟ್ ಹಾಕಿ 5 ವರ್ಷ ಮಲ್ಕೊಳ್ಳಿ ನೀವು. ನಿಮ್ಗೆ ಊಟ ಕೇಳಬೇಡಿ, ನೀವು ಉದ್ಯೋಗ ಕೇಳಬೇಡಿ, ಶಿಕ್ಷಣ ಕೇಳಬೇಡಿ, ಯಾವುದನ್ನು ಕೇಳಬೇಡಿ. ನಮಗೆ ನಾವು ನೋಡ್ಕೋತೀವಿ ಎಲ್ಲರೂ ಅನ್ನೋ ರೀತಿಯಲ್ಲಿ ಮಾಡ್ತಾರಲ್ಲ ಇವರು. ಚುನಾವಣೆ ಸಮಯದಲ್ಲಿ 1,000, 2,000, 5,000, 10,000 ಕೊಡೋದು, ಒಂದು ಸೀರೆಯನ್ನು ಇನ್ನೇನು ಕೊಡೋದು, ಇಲ್ಲ ಬಿಟ್ಟಿ ಭಾಗ್ಯಗಳನ್ನು ಕೊಡುವ ಆಸೆ ತೋರಿಸೋದು, ಜನರಿಗೆ ಮೋಸ ಮಾಡೋದು. ಅವರನ್ನ ಇವತ್ತವರೆಗೂ ಅದೇ ಪರಿಸ್ಥಿತಿಯಲ್ಲಿ ಇಡೋದು. ಜನರು ಉದ್ಧಾರ ಮಾಡೋದಿಲ್ಲ. 15 ಲಕ್ಷ ರೂಪಾಯಿ ಹಾಕ್ಬಿಡ್ತೀನಿ ಅನ್ನೋದು, 1 ರೂಪಾಯಿ ಹಾಕಂಗಿಲ್ಲ. ಡಬ್ಬಲ್ ಮಾಡ್ಬಿಡ್ತೀನಿ ರೈತರ ಆದಾಯ ಅನ್ನೋದು. ಅದು ಇರೋ ಡಬ್ಬಲ್ ಅಲ್ಲ, ಸಿಂಗಲ್ ಅಲ್ಲ, ಅದಕ್ಕಿಂತ ಕೆಳಗಡೆ ಇಳಿದು ಹೋಗ್ಬಿಟ್ಟಿದೆ. ಪೆಟ್ರೋಲ್ ಬೆಲೆ ಜಾಸ್ತಿ. ಯಾವಾಗ ಈಗಲಾದ್ರೂ ಆಗಸ್ಟ್ ಒಳಗಡೆ ಮಾಡ್ತಾರಾ? ಹೇಗೆ? ಏನು ಫೈನಲ್ ಏನು ಕ್ರಮ ತೆಗೆದುಕೋಬಹುದು? ಜನ ಎಲ್ಲಿದ್ದಾರೆ? ಹಂಗಂದ್ರಿ ಮತ್ತೆ ಮುಂದಕ್ಕೆ ಹೋಗುತ್ತೆ. ಹೌದು, ಈಗ SIR ಮಾಡಬೇಕು. ಮತದಾರರ ಪಟ್ಟಿ ಪರಿಷ್ಕರಣೆ, ಅದು ಕೂಡ ಜನ ವಿರೋಧಿ. ಅದು ಈಗ ಶುರು ಆಗಿದೆ. ಹೌದು, ಜನಗಣತಿಯಲ್ಲಿ ಮಾಡಿದ್ದಾರೆ. ಜನಗಣತಿ ಮಾಡಬೇಕು, ಇದು ಮಾಡಬೇಕು. ಅಷ್ಟರಲ್ಲಿ ಮತ್ತೆ ಇನ್ನೇನಾದ್ರು ಇಲೆಕ್ಷನ್ ಸ್ಕೂಲಲ್ಲಿ ಪಾಠ ಮಾಡಬೇಕು. ಅವನ್ನೆಲ್ಲವನ್ನು ಮಾಡ್ತಾನೆ. ನಾನು ಹೇಳ್ತಾ ಇರೋದು, ಚುನಾವಣೆಯನ್ನು ಯಾಕೆ ಮಾಡಬಾರ್ದು ಇವರು ಅಂತಂದ್ರೆ, 6 ವರ್ಷ ಕತ್ತೆ ಕಾಯ್ದ್ರನ್ರಿ ನೀವೆಲ್ಲರೂ. 6 ವರ್ಷ ಬರೀ ಹಗರಣಗಳನ್ನ ಮಾಡ್ಕೊಂಡು ಓಡಾಡಿದ್ರಿ, ಭ್ರಷ್ಟಾಚಾರಗಳು ಮಾಡ್ಕೊಂಡು ಓಡಾಡಿದ್ರಿ, ಇಲೆಕ್ಷನ್ಗಳನ್ನ ಮಾಡ್ಕೊಂಡು ಓಡಾಡಿದ್ರಿ, ಕುರ್ಚಿ ಗಲಾಟೆಗಳನ್ನ ಮಾಡ್ಕೊಂಡು ಓಡಾಡಿದ್ರಿ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು, ಬರೀ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ಕೊಂಡು ಓಡಾಡ್ತಿರಲ್ವಾ? ನಿಮ್ಗೆ ಏನಾದ್ರು ಒಂದು ಸ್ವಲ್ಪ ಕನಿಷ್ಠ ಸೆನ್ಸ್ ಇದೆನ್ರಿ? ಜನರ ಮೇಲೆ ಈ ರೀತಿಯಾದ ದಬ್ಬಾಳಿಕೆ ಮಾಡ್ತಾ ಇದ್ರಲ್ಲ, ಈ ದಬ್ಬಾಳಿಕೆ ಅನ್ನೋದು ಬಹಳ ದಿವಸ ನಡೆಯೋದಿಲ್ಲ, ಬಹಳ ಬೇಗ ಇದು ನಡೆಯುತ್ತೆ. ಆದ್ದರಿಂದ ಮೊದಲನೇದಾಗಿ ಸುಪ್ರೀಂ ಕೋರ್ಟ್ ಕೊಟ್ಟ ಗಡುವಿನ ಒಳಗೆ ನೀವು ಶತಾಯಗತಾಯ ಮಾಡಲೇಬೇಕು. ಮಾಡದೇ ಇದ್ರೆ ನೀವು ತೊಂದರೆಗೆ ಅನುಭವಿಸ್ತೀರಿ. ಜನರು ತೊಂದರೆಯಲ್ಲಿದ್ದಾರೆ. ಅದಕ್ಕೆ ಇದಕ್ಕೆಲ್ಲಕ್ಕೊಂದು ಪರಿಹಾರ ಅನ್ನೋದು ಬೇಕಲ್ವಾ?
ಈಗ ಪರಿಹಾರ ಇಷ್ಟೇ, ಮೊದಲನೇದಾಗಿ ಸ್ಥಳೀಯ ಚುನಾವಣಾ ಆಯೋಗ ಇದೆಯಲ್ಲ ಅದಕ್ಕೆ ಹೆಚ್ಚು ಸ್ವಾಯತ್ತತೆ ಕೊಡಬೇಕು. ಸರ್ಕಾರ ಒಪ್ಲಿ ಬಿಡ್ಲಿ ಹೇಳಿ ಸಮಯಕ್ಕೆ 5 ವರ್ಷ ಮುಗಿತಾ ಇವರು ತಯಾರಿ ಶುರು ಮಾಡಬೇಕು. ಎಸ್, ಹೇಗೆ MP ML ಎಲೆಕ್ಷನ್ ನಡೀತಾವಲ್ಲ ಹಾಗೆ ಯಾವುದು ಪ್ರತಿ ಸಲ ನಡೀತಾ ಇರಬೇಕು. ಹೌದು, ಸಮಯಬದ್ಧ ಚುನಾವಣಾ ಕಟ್ಟುನಿಟ್ಟಿನ ಕಾನೂನು ತರಬೇಕಾಗಿದೆ. ಸಮಯಬದ್ಧ ಹೆಂಗೆ ನೀವು MLC MLA ಎಲ್ಲ ಎಲೆಕ್ಷನ್ ಮಾಡ್ತಿರೋ ಅದೇ ರೀತಿಯಾಗಿ ಇವುಗಳನ್ನು ಮಾಡಬೇಕಾಗತ್ತೆ. ನ್ಯಾಯಾಲಯಗಳು ಏನು ಹೇಳಿದ್ದಾರೆ ಅವುಗಳ ಕಠಿಣ ಮೇಲ್ವಿಚಾರಣೆಯಲ್ಲಿ ಇವುಗಳೆಲ್ಲ ಮಾಡಬೇಕು. ಸೊ ಆದ್ದರಿಂದ ಎಲ್ಲಿಯವರೆಗೂ ನೀವು ಸ್ಥಳೀಯ ಚುನಾವಣಾಗಳನ್ನ ವಿಳಂಬ ಇಲ್ಲದೆ ಸರಿಯಾಗಿ ಸಕಾಲಕ್ಕೆ ಪರಿಣಾಮಕಾರಿಯಾಗಿ ಮಾಡೋದಿಲ್ವೋ ಅಲ್ಲಿವರೆಗೂ ಪ್ರಜಾಪ್ರಭುತ್ವ ಅನ್ನೋದಕ್ಕೆ ಅರ್ಥ ಇರೋದಿಲ್ಲ. ಅದಕ್ಕೆ ಈ ದೇಶ ಅನ್ನೋದಿದೆಯಲ್ವಾ, ಈ ದೇಶದಲ್ಲಿ ಕರ್ನಾಟಕಕ್ಕೆ ದೊಡ್ಡ ಹೆಸರಿದೆ. ಆರ್ಥಿಕ ಆದಾಯದಲ್ಲಾಗಿರ್ಬೋದು, ಶಿಕ್ಷಣದಲ್ಲಾಗಿರ್ಬೋದು, ವಿದ್ಯಾರ್ಹತೆಯಲ್ಲಾಗಿರ್ಬೋದು ದೊಡ್ಡ ಹೆಸರಿದೆ. ಆದರೆ ಜನಸಾಮಾನ್ಯರಿಗೆ ಏನಿದೆ ರೀ? ಸೊ ಇಂಥ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡ್ತೀವಿ ಗೊತ್ತಿಲ್ಲ. ಜನಾಲೋಂದನ ಆಗಬಾರ್ದು ಅಂತಂದರೆ, ಜಂಜಿಗಳು ಎದ್ದು ನಿಂತ್ಕೋಬಾರ್ದು ಅಂತಂದರೆ, ಕಕ್ರೋಚ್ಗಳು ಪರಾವಲಂಬಿ ಅಂತ ಏನು ಹೇಳ್ತಾರಲ್ಲ ಆ ಪರಾವಲಂಬಿಗಳು ಎದ್ದು ನಿಂತು ಸಿಸ್ಟಮ್ ಮೇಲೆ ಆಕ್ರಮಣ ಮಾಡಬಾರ್ದು ಅಂತಂದರೆ ಮೊದಲು ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ, ಮೊದಲು ಜನರಿಗೆ ಅವರ ಹಕ್ಕುಗಳನ್ನು ಕೊಡಿ, ಜನರಿಗೆ ಚುನಾವಣೆಗಳನ್ನು ನಡೆಸಿ, ಆ ಚುನಾವಣೆ ಒಳಗಡೆ ಆರಿಸಿ ಬರೋರು ಬರಲಿ. ಸೊ ಆದ್ದರಿಂದ ಯಾಕಂದರೆ ಅಲ್ಲಿ ಏನಾಗುತ್ತೆ, ನೀವು ಈ ಚುನಾವಣೆಗಳಲ್ಲಿ ಪಾರ್ಟಿ ಚುನಾವಣೆಗಳಲ್ಲ ಇವು, ಪಾರ್ಟಿ ಬೆಂಬಲಿಗರು ನಿಂತ್ಕೋಬಹುದು. ಅಂದರೆ ಇವರು ಅಲ್ಲಿ ಯಾರೂ ಸಹಿತ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಪಕ್ಷದ ಚಿಹ್ನೆಯನ್ನ ಬಳಸಂಗಿಲ್ಲ. ಅಂದ್ರೆ ಪಕ್ಷಾತೀತವಾಗಿ ನಡೀತಕ್ಕಂಥ ಚುನಾವಣೆಗಳಿವು. ಗ್ರಾಮ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು. ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗ್ತಾರೆ, ಅಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಸದಸ್ಯರೆಲ್ಲ ಸೇರಿಬಿಟ್ಟು ತಾಲೂಕು ಪಂಚಾಯತಿ ಮೆಂಬರ್ಗಳನ್ನ ಆಯ್ಕೆ ಮಾಡ್ತಾರೆ, ಅವರೆಲ್ಲ ಸೇರಿಬಿಟ್ಟು ಜಿಲ್ಲಾ ಪಂಚಾಯತ್ ಮೆಂಬರ್ಗಳನ್ನ ಆಯ್ಕೆ ಮಾಡ್ತಾರೆ. ಇದು ಸಿಸ್ಟಮ್ಮು, ಈ ರೀತಿಯಾಗಿ ಮಾಡಬೇಕು. ಇದು ಮಾಡಿಲ್ಲ ಅಲ್ವಾ, ಮಾಡ್ತಾ ಇಲ್ವಲ್ಲ ನೀವು? ಹಾಗಾದಾಗ ನಿಮ್ಮ ಉದ್ದೇಶ ಬಹಳ ಗೊತ್ತಿದೆ. ಲೂಟಿಯನ್ನು ಬಿಟ್ಟು ಇನ್ನೇನು ಇಲ್ಲ ನಿಮ್ಮದು. ಒಟ್ಟಿನ ಮೇಲೆ ನಿಯಂತ್ರಣ ತೆಗೆದುಕೊಳ್ಬೇಕಾಗಿದೆ. ಆದ್ದರಿಂದ ಮತ್ತು ಪ್ರಜೆ ಮತ್ತು ಪ್ರಭುತ್ವ ಅನ್ನೋದೆಲ್ಲ ಒಂದಾಗ್ತಾ ಇಲ್ಲ. ಇವಾಗ ಪ್ರಜೆಗಳೇ ಬೇರೆ, ಪ್ರಭುತ್ವವೇ ಬೇರೆ ಆಗ್ತಾ ಇದೆ. ಪ್ರಭುತ್ವದವರು ಪ್ರಜೆಗಳ ಮೇಲೆ ಹೇರಿಕೆ ಮಾಡ್ತಾ ಇದ್ದಾರೆ ನೀವು. ಆದ್ದರಿಂದ ಇದು ಯಾವುದೇ ಕಾರಣಕ್ಕೂ ಕೇಂದ್ರೀಕರಣ ಆಗಬಾರ್ದು, ವಿಕೇಂದ್ರೀಕರಣ ಆಗಬೇಕು. ಆದಷ್ಟು ಬೇಗ ಸುಪ್ರೀಂ ಕೋರ್ಟ್ ಹೇಳಿದ ಗಡುವು ಇದೆಯಲ್ಲ, ಆಗಸ್ಟ್ 31, ಅಷ್ಟರ ಒಳಗಡೆಗೆ ನೀವು ಕಡ್ಡಾಯವಾಗಿ ಚುನಾವಣೆಗಳನ್ನ ಮಾಡಲೇಬೇಕು, ಮಾಡಿ ಮುಗಿಸ್ಬಿಡ್ಬೇಕು. ನಮಗೆ ಜನರಿಗೆ ಅವರವರ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡುವ ಅವಕಾಶ ಕೊಡಬೇಕು ಅನ್ನುವುದು ಎಲ್ಲ ಜನರ ಹಕ್ಕೊತ್ತಾಯ ಆಗಿದೆ. ಅದನ್ನ ಕಡೆಗಣಿಸಿದರೆ ಅದರ ಪರಿಣಾಮವನ್ನ ನಿಮ್ಮ ಆಳುವ ವರ್ಗ ಏನಿದೆಯಲ್ವಾ ಅದು ಅನುಭವಿಸುತ್ತೆ. ಎಸ್, ಪ್ರಿಯ ವೀಕ್ಷಕರೇ, ಈ ತಿಂಗಳು ಜೂನು ಜುಲೈ ಆಗಸ್ಟ್ ಇನ್ನೂ 3 ತಿಂಗಳ ಅವಧಿ ಇದೆ. ಸುಪ್ರೀಂ ಕೋರ್ಟ್ ಏನು ಗಡುವು ಕೊಟ್ಟಿದ್ದಲ್ಲ ಆ ಗಡುವು ಅಷ್ಟರೊಳಗಡೆ ಸರ್ಕಾರ ತನ್ನ ಒಂದು ಪ್ರಾಮಾಣಿಕ ಕರ್ತವ್ಯ ಅಂದ್ಕೊಂಡು ಈ ಸ್ಥಳೀಯ ಸಂಘ ಸಂಸ್ಥೆಗಳನ್ನ ಚುನಾವಣೆಯನ್ನು ಈ ಸಲವಾದರೂ ದಯವಿಟ್ಟು ನಡೆಸಲಿ ಅಂತ ಆಶಿಸ್ತಾ ಈ ಪಾಡ್ಕಾಸ್ಟನ್ನು ಮುಗಿಸೋಣ. ಧನ್ಯವಾದಗಳು.